ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಕೋಗಿಲು ಒತ್ತುವರಿದಾರರಿಗೆ ಗುರುವಾರ ಮನೆ ಹಂಚಿಕೆ ಮಾಡ್ತಾ ಇದೆ ಸರ್ಕಾರ. ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿದವರಿಗೆ ಸರ್ಕಾರ ಮನೆಯನ್ನ ಕೊಡೋಕೆ ಹೊರಟಿದೆ. ಆದರೆ ಇನ್ನೊಂದು ಕಡೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿ ಅರ್ಜಿ ಹಾಕಿದವರಿಗೆ ಮನೆ ಭಾಗ್ಯ ಸಿಕ್ಕಿಲ್ಲ. ಮನೆಗಳ ಹಂಚಿಕೆಯ ವಿಷಯದಲ್ಲಿ ಸರ್ಕಾರ ಗೋಲ್ಮಾಲ್ ಮಾಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಯಾಕೆ? ಇದೇ ಹೊತ್ತಿನ ವಿಶೇಷ. ಕೋಗಿಲುಗೆ ಮನೆ, ನಮ್ಮ ತಪ್ಪೇನು? ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂತಹ ವಿಷಯ ಅಂದ್ರೆ ಕೋಗಿಲು ಅಕ್ರಮ ಮನೆಗಳ ಒತ್ತುವರಿ ತೆರವು ಕಾರ್ಯಾಚರಣೆ. ಅಂದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗುರುವಾರ ಏನು ಒತ್ತುವರಿದಾರರಿದ್ರೋ ಅವರಿಗೆ ಮನೆ ಹಂಚಿಕೆಯನ್ನ ಮಾಡ್ತಾ ಇದೆ ಸರ್ಕಾರ. ಕೋಗಿಲು ಒತ್ತುವರಿದಾರರಿಗೆ ಗುರುವಾರ ಮನೆ ಹಂಚಿಕೆಯನ್ನ ಮಾಡುತ್ತೆ ಸರ್ಕಾರ. ಹಾಗಾದ್ರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದವರಿಗೆ ಸರ್ಕಾರ ಬಕ್ಷೀಸನ್ನ ನೀಡೋದಕ್ಕೆ ಹೊರಟಿದ್ಯಾ ಎನ್ನುವಂತಹ ಪ್ರಶ್ನೆ. ವಸತಿ ಯೋಜನೆಯಲ್ಲಿ ಹಣ ಕಟ್ಟಿರೋರ ಪಾಡೇನು? ರಾಜೀವ್ ಗಾಂಧಿ ವಸತಿ ಯೋಜನೆಯ ಮನೆ ಯಾವಾಗ? ಹಾಗಾದ್ರೆ 1 ಲಕ್ಷ ಮನೆಗಳ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಇದೇನ್ ಸರ್ ಅಂತ ನಾವು ಕೇಳಬೇಕಾದಂತಹ ಪ್ರಶ್ನೆ ಇದು. ಬಡವರ ಬಳಿ ಹಣ ಕಟ್ಟಿಸ್ಕೊಂಡು ಇದೀಗ ಉಲ್ಟಾ ಹೊಡಿತಾ ಇದೆಯಾ ಸರ್ಕಾರ? ಯಾಕಂದ್ರೆ ಇನ್ನೊಂದ್ ಕಡೆ ಯಾರೆಲ್ಲ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಿದ್ರು ಅವರ ಮನೆಗಳನ್ನ ತೆರವು ಮಾಡ್ತಾರೆ, ಇನ್ನೊಂದ್ ಕಡೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಇದೇ ಗುರುವಾರ, ನಾಳೆ ಅಲ್ಲ ನಾಡಿದ್ದು ಅವರಿಗೆ ಮನೆಯನ್ನ ಹಂಚಿಕೆ ಮಾಡಲಾಗತ್ತೆ. ಹಾಗಾದ್ರೆ ಯಾರೆಲ್ಲ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಿದ್ರೋ ಅವರಿಗೆ ಬಕ್ಷೀಸನ್ನ ನೀಡೋದಕ್ಕೆ ಹೊರಟಿದೆ ಸರ್ಕಾರ. ಇನ್ನೊಂದ್ ಕಡೆ ವಸತಿ ಯೋಜನೆಯಲ್ಲಿ ಹಣವನ್ನ ಕಟ್ಟಿರೋರ ಪಾಡೇನು ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯ ಮನೆ ಯಾವಾಗ? ಹಾಗಾದ್ರೆ 1 ಲಕ್ಷ ಮನೆಗಳ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆಯಾ ಎನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ. ಬಡವರ ಬಳಿ ಹಣವನ್ನ ಕಟ್ಟಿಸ್ಕೊಂಡು ಇದೀಗ ಸರ್ಕಾರ ಉಲ್ಟಾ ಹೊಡಿತಾ ಇದೆ. 52,500 ಜನರಿಂದ ಹಣ ಕಟ್ಟಿಸ್ಕೊಂಡು ಪಂಗನಾಮ ಹಾಕ್ತಾ ಸರ್ಕಾರ ಎನ್ನುವಂತಹ ಪ್ರಶ್ನೆಗಳು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ವಂಚನೆ ಆಯ್ತಾ? ಹಾಗಾದ್ರೆ 1 ಲಕ್ಷ ಮನೆಗಳ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆಯಾ? ಹಂಚಿಕೆ ಮಾತಾಡಿ 8 ವರ್ಷವಾದ್ರೂ ಕೂಡ ಸೂರು ಇವರಿಗೆ ಸಿಗ್ತಾ ಇಲ್ಲ. 1 ಲಕ್ಷ, 2 ಲಕ್ಷ, ಹೀಗೆ 3 ಲಕ್ಷ ಅಂತ ಹಣವನ್ನ ಕೊಟ್ಟಿದ್ದಾರೆ. ಮಾಂಗಲ್ಯ ಸರವನ್ನ ಕೂಡ ಅಡ ಇಟ್ಟು ಸಾಲ ಮಾಡಿ ಹಣವನ್ನ ಕಟ್ಟಿದ್ರು ಬಡವರು. ನಿಗಮಕ್ಕೆ ಕೆಲವರು 8 ಲಕ್ಷದವರೆಗೂ ಕೂಡ ಹಣವನ್ನ ಕಟ್ಟಿದ್ದಾರೆ. ಆದರೆ ಸರ್ಕಾರ ಮಾತ್ರ ಮಾಡ್ತಾ ಇರೋದು ಏನು ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಬಡವರ ಕೆಂಗಣ್ಣಿಗೆ ಗುರಿಯಾಗಿದೆ ಕಾಂಗ್ರೆಸ್ ಸರ್ಕಾರ. ಕೋಗಿಲು ನಿರಾಶ್ರಿತರಿಗೆ ಮನೆ ಕೊಡುವಂತಹ ತೀರ್ಮಾನವನ್ನ ಮಾಡಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಮೂಲ ನಿರಾಶ್ರಿತರು ಕಿಡಿಕಾರ್ತಿದ್ದಾರೆ. ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಂದಿದೆ. 8 ವರ್ಷದಿಂದ ಮನೆಗಳು ಸಿಗ್ತಾ ಇಲ್ಲ, ಅಂದ್ರೆ ಮೂಲ ನಿರಾಶ್ರಿತರಿಗೆ ಮನೆಗಳು ಸಿಗ್ತಾ ಇಲ್ಲ. ಆದರೆ ಕೋಗಿಲು ವಿಚಾರಕ್ಕೆ ಬಂದರೆ ಅಲ್ಲಿ ಅವರೇನೋ ಕೂಗಾಡಿದ್ರು ಎನ್ನುವಂತಹ ಒಂದು ವಿಷಯಕ್ಕೆ ಈ ರೀತಿ ಏಕಾಏಕಿ ಮನೆಗಳನ್ನು ನೀಡೋದಕ್ಕೆ ಸರ್ಕಾರ ಹೊರಟಿದೆ. ಹಾಗಾದರೆ ಬೇರೆಯವರ ಕತೆ ಏನು? ರಾಜೀವ್ ಗಾಂಧಿ ವಸತಿ ಯೋಜನೆಯ ಅರ್ಜಿದಾರರ ಕತೆ ಏನು? ಮನೆ ರೆಡಿ ಆಗಿಲ್ಲ, ಅಲ್ಲಿ ಮನೆ ತಕ್ಕ ಹೋಗಿದ್ದೋ ರೆಡಿ ಆಗಿಲ್ಲ, ಮೊದಲೇ ಕಟ್ಟಿ ಅಂತಾರೆ. ನಮಗೆ ಕೀನು ಕೊಟ್ಟಿಲ್ಲ, ಏನೂ ಇಲ್ಲ. ನಾವು ಇಲ್ಲಿ ಬಾಡಿಗೆ ಕಟ್ಕೊಂಡು ಅಲ್ಲೂ ಕಟ್ಟೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಸರ್ ನೀವು ಮನೆ ಎಲ್ಲ ಕ್ಲಿಯರ್ ಮಾಡಿಕೊಡಿ, ನಾವು ಕಟ್ತೀವಿ, ಕೀ ಕೊಡಿ, ನಾವು ಬೇಕಾದ್ರೆ ಲೋನ್ ಕಟ್ತೀವಿ ಅಂತ 11 ಲಕ್ಷ ಕಟ್ಟಬೇಕು ಅಂತ ಹೇಳಿದ್ದಾರೆ. ನೆಟ್ ಕ್ಯಾಶ್ ಕಟ್ಟರೆ 7 ಲಕ್ಷ ಅಂತವ್ರೆ. ನಾವು ಇಲ್ಲಿ ಕೂಲಿ ಮಾಡ್ಕೊಂಡು ಬದುಕೋರು. ನಾನು ಬೆಂಗಳೂರು ಬಂದು 20 ವರ್ಷ ಆಯಿತು. 20 ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇದ್ದೀವಿ. ನಮಗೆ ಏನೂ ಇಲ್ಲ, ಜಮೀನು ಏನೂ ಇಲ್ಲ. ಅದಕ್ಕಾಗಿ ನಾವು ಅಲ್ಲಿ ಕೇಳಿದಾಗ ಮನೆ ರೆಡಿ ಇಲ್ಲ, ನೀವು ಮೊದಲು ದುಡ್ಡು ಕಟ್ಟಿ, ಬ್ಯಾಂಕಿಗೆ ಲೋನ್ಗೆ ಹೋಗಿ ದುಡ್ಡು ಕಟ್ಟಿ ಅಂತ ಹಿಂಗೆ ಹೇಳ್ತಾವ್ರೆ ಸರ್ ಸರ್ಕಾರದವರು. ನಾವೀಗ ಹೆಂಗೆ ಕಟ್ಟ ಸರ್? ಇಲ್ಲೂ ಕಟ್ಟಬೇಕು, ಅಲ್ಲೂ ಕಟ್ಟಬೇಕು, ನಮ್ಮ ಕೈಲಿ ಆಗ್ತಾಯಿಲ್ಲ. ಮಕ್ಳನ್ನ ಓದಿಸೋದು, ಫೀಸ್ ಕಟ್ಟೋದು, ಇಲ್ಲ ಇಲ್ಲಿ ಬಾಡಿಗೆ ಕಟ್ಟೋದು, ಈಗ ಅಲ್ಲಿ ಕಟ್ಟೋದು, ಇದು ಸಮಸ್ಯೆ ಆಗ್ತಾ ಇದೆ. ಅವರಿಲ್ಲ ಮನೆ ಕ್ಲಿಯರ್ ಮಾಡಿಕೊಟ್ಟು ಕೀ ಕೊಟ್ಟರೆ ಏನೋ ಕಷ್ಟ ಬಿದ್ದೆ ಕೂಲಿ ನಾಲಿ ಮಾಡಿ ಕಟ್ಟೋಣ, ಅದು ಮಾಡ್ತಾ ಇಲ್ಲ. ಹಿಂಗಾಗಿದೆ ಸರ್ಕಾರದಿಂದ ಸಮಸ್ಯೆ. ಇದೊಂದು ಬಗೆಹರಿಸ್ಕೊಡ್ಬೇಕು ಸರ್. ನಾವಲ್ಲಿ ಆಫೀಸ್ ಹತ್ರ ಹೋದ್ರೆ ನಾಳೆ ಬನ್ನಿ, ನಾಡಿದ್ದು ಬನ್ನಿ, ರೆಡಿ ಆಗುತ್ತೆ ಹೋಗಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇವಾಗ ಅಪಾಯಿಂಟ್ಮೆಂಟ್ ಹತ್ರ ಹೋದ್ರೆ ಅಲ್ಲೇನು ರೆಸ್ಪಾಂಡೇ ಮಾಡಲ್ಲ. ಅವ್ರ ಹತ್ರ ಹೋದ್ರೆ ಅವರು ಆಗುತ್ತೆ ಹೋಗ್ರಮ್ಮ ಅಂತ ಕೇಳ್ತಾರೆ. ಅಷ್ಟು ಹೇಳಿದ್ರೆ ಇನ್ನೇನು ಹೇಳಲ್ಲ. ನೆಕ್ಸ್ಟ್ ನಾವೇನಾದ್ರೂ ಎಕ್ಸ್ಟ್ರಾ ಕೇಳಿದ್ರೆ ನಾವೇನು ಹೇಳಿದ್ದೀವಮ್ಮ, ಸುಮ್ಮನೆ ಹೋಗಮ್ಮ ನೀವು, ಆಗುತ್ತೆ ಮತ್ತೆ ನಿಮ್ದೆಲ್ಲ ಬರುತ್ತೆ ಹೋಗಿ ಅಂತ ಹೇಳ್ತಾರೆ ಸರ್. ಒಂದು ಕಟ್ಟಿದ್ದೀವಿ ಸರ್ ನಾವು. ಹಾಂ, ಒಂದು ಕಟ್ಬಿಟ್ಟು ಮತ್ತೆ ಇದು ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಹೋದ್ರೆ ಮನೆ ರೆಡಿ ಇಲ್ಲ ಅಂತ ಅಲ್ಲಿ ರೆಡಿ ಮಾಡೋರು ಹೇಳ್ತಾರೆ
ಯಾರು ಅವರು ಅಮೌಂಟ್ ಕೊಟ್ಟೇ ಇಲ್ಲಮ್ಮ ನಾವಿನ್ನೇನು ಮಾಡೋಣ, ನಾವು ಕೆಲಸ ಮಾಡೋಕೆ ಅಮೌಂಟ್ ಕೊಡಬೇಕಲ್ವ, ಅವರು ಕೊಟ್ಟರೆ ಮಾಡ್ತೀವಿ, ಅವಾಗ ಬಂದು ಕೇಳಿ ಅಂತಾರೆ. ಅಲ್ಲಿ ಆಫೀಸ್ ಹತ್ರ ಹೋಗಿ ಅಂತಾರೆ, ಆಫೀಸ್ ಹತ್ರ ಹೋದರೆ ಅವರು ರೆಸ್ಪಾಂಡೇ ಮಾಡಲ್ಲ. ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಪಾಟ್ಗೆ ಹೋಗಿದ್ರಾ ನೀವು? ನಾವು ಗಾಣಗ್ರಹಳ್ಳಿಗೆ ಹೋಗಿದ್ವಿ ಸರ್. ಅಲ್ಲಿ ಕಟ್ಟಡಗಳೆಲ್ಲ ಕಟ್ಟಿದ್ದಾರೆ ಅಂದರೆ ಫುಲ್ಲು ಫಿನಿಶಿಂಗ್ ಆಗಿಲ್ಲ ಸರ್. ಅಲ್ಲಿ ಯಾರು ರೆಸ್ಪಾಂಡೇ ಮಾಡಲ್ಲ. ಹೋಗಲ್ಲ ಆಫೀಸ್ ಕೇಳಿ ಅಂದ್ಬಿಟ್ಟು ಹೇಳ್ತಾರೆ, ನಾವು ಆಫೀಸ್ ಹತ್ರ ಹೋದ್ರೆ ಆಫೀಸ್ ಹತ್ರ ರೆಸ್ಪಾಂಡೇ ಮಾಡಲ್ಲ. ಹೋಗ್ರಮ್ಮ ಯಾವಾಗ ಆಗ್ದಾಗ ಬರೋರಿ ಅಂತ ಹೇಳ್ತಾರೆ. ಹೋಗಿ ಸಿದ್ದರಾಮಯ್ಯನ ಕೇಳಿ ಅಂತಾರೆ. ನಾವು ಸಿದ್ದರಾಮಯ್ಯನ ಕೇಳೋಕ್ಕಾಗುತ್ತೆ ಸರ್? ಹ್ಞೂ ಸರ್, ನಾವು ಕೇಳೋಕ್ಕಾಗುತ್ತೆ ಸರ್ ಅಲ್ಲಿ ಹೋಗ್ಬಿಟ್ಟು. ಎಷ್ಟು ವರ್ಷ ಆಯ್ತಮ್ಮ ನೀವು ಅಪ್ಲೈ ಮಾಡಿ? 19ರಲ್ಲಿ ಮಾಡಿದ್ದು ಸರ್ ನಾವು. ಇನ್ನು ಏನು ಅವರು ಯಾವುದು ಏನು ಉಸಿರು ಬಿಟ್ಟಿಲ್ಲ, ಏನು ಸರ್ಕಾರ ಇದ್ದ ಟೈಮಲ್ಲಿ ಮಾಡಿದ್ವಿ, ಏನು ಮಾತಾಡ್ತಿಲ್ಲ ಸರ್ ಅವ್ರು ಇವಾಗ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿಮ್ಗೆ ರೆಸ್ಪಾನ್ಸ್ ಸಿಕ್ಕೇ ಇಲ್ಲ? ಏನು ಮಾತಾಡಲ್ಲ, ಅಲ್ಲೇ ಇದೆ ಸರ್. ಮತ್ತೆ ಎಕ್ಸ್ಟ್ರಾ ಕಟ್ಟಿ ಅಂತಾನೂ ಹೇಳಲ್ಲ, ಮತ್ತೆ ರೆಡಿ ಮಾಡ್ತೀವಿ ಅಂತಾನೂ ಹೇಳಲ್ಲ ಸರ್ ನಮ್ಗೆ ಅವರು. ಅಷ್ಟು ಮಾಡ್ತಾರೆ ಅಷ್ಟೇ. ಅಟ್ಲೀಸ್ಟ್ ಆ ಕಾಸು ಇದ್ದಿದ್ರೆ ಎಲ್ಲ ಸಣ್ಣ ಪುಟ್ಟ ದುಡಿಮೆಗಾದ್ರೂ ಆಗ್ತಾ ಇತ್ತು. ಏನಕ್ಕಾದ್ರೂ ಆಗೋದು ಸರ್. ಹಿಂಗೆ ಕಟ್ಟಿಸ್ಕೊಂಡು ಏನು ಮಾಡಲ್ಲ ಅವರು, ಸುಮ್ಮನೆ ಹಂಗೆ ಹಿಂಗೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಹೋಗಿದ್ರಾ ಆಫೀಸ್ಗಳಿಗೆ? ಇವಾಗ 1 ತಿಂಗಳು ಬ್ಯಾಕಲ್ಲಿ ಹೋಗಿದ್ವಿ ಸರ್. ಅವಾಗ ಹಂಗೆ ಅಂದರು, ಹೋಗ್ರಮ್ಮ ಅದಕ್ಕೆ ಬರೋರಂತೆ, ಅನ್ವನ್ಸ್ ಮಾಡ್ತಾರೆ ಅವಾಗ ಬನ್ನಿ ಅಂತ ಹೇಳಿದ್ರು. ನಾವು ಮತ್ತೆ ಹಂಗಂದ್ರು ಅಂದ್ಬಿಟ್ಟು ಫ್ಲಾಟ್ ಹತ್ರ ಹೋದ್ರೆ ಅದು ಅಲ್ಲೂ ಹಂಗೆ ಹೇಳ್ತಾರೆ ಸರ್. ಅವ್ರು ದುಡ್ಡು ಕೊಟ್ಟರೆ ನಾವು ಕಟ್ತೀವಿ, ಹೋಗ್ರಮ್ಮ ಬರಬೇಡ್ರಿ ಅವಾಗ ಅಂತ ಹೇಳ್ತಾರೆ. ಸುಮ್ಮನೆ ಹೋಗೋದು ಬರೋದು ಅಷ್ಟೇ ಮಾಡ್ತಾಯಿದ್ದೀವಿ ಸರ್. ಇದೇ ಕುಮಾರಸ್ವಾಮಿ ಇದ್ದಾಗ, ಕುಮಾರಸ್ವಾಮಿ ಕಾಂಗ್ರೆಸ್ಸು ಬಂದಾಗ ಮತ್ತೆ ಅವರು ಹೇಳಿರು, ಇಲ್ಲ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅಪ್ಲಿಕೇಶನ್ ಹಾಕಿ ಮತ್ತೆ ಅಂತಂದರು. ಅದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗಲೂ ಅಪ್ಲಿಕೇಶನ್ ಹಾಕಿವು. ಅವಾಗಲೂ ಸಮೇತನೂ ಇದೇ ಸೇಮ್ ಆಯ್ಕೆ ಪತ್ರನೇ ಬಂತು. ಆಮೇಲೆ ತಿರ್ಗಾ ಮತ್ತೆ 2021ರಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಯ್ತು. ಬಸವರಾಜ ಬೊಮ್ಮಾಯಿಯವರು CM ಆಗಿದ್ದರು. ಇವ್ರ ಹತ್ರ ವಸತಿ ಸಚಿವ ಸೋಮಣ್ಣವ್ರ ಹತ್ರನೇ ಹೋದು, ನಿಮ್ಗೆ ಯಾವುದು ದಂಡಾಳಿಕೆ ಇವೆಲ್ಲ ನಡೆಯಲ್ಲ, ಮತ್ತೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿರು. ಸರಿ ಅಂದ್ಬಿಟ್ಟು ಮತ್ತೆ 27 ಆಗಸ್ಟ್ ತಿಂಗಳು 2021ರಲ್ಲಿ ಅಪ್ಲಿಕೇಶನ್ ಹಾಕಿದೆ. ಅಲ್ಲಿಂದ ಇಲ್ಲಿವರೆಗೂ ಒಂದು ಮನೆಗಳನ್ನು ಕೊಡೋಕ್ಕಾಗ್ತಿಲ್ಲ ಇವ್ರ ಕೈಲಿ. ಮತ್ತೆ ಮೇಲಾಗಿ 1 ಲಕ್ಷ ಅಂತ ಹೇಳಿರು. ಅದೇ BJP ಸರ್ಕಾರ ಇದ್ದಾಗ 1 ಲಕ್ಷ ಕಟ್ಟಿದ್ದಾರೆ ಮಾತ್ರ ಮನೆ ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ ಅಂತ. ಮತ್ತೆ 1 ಲಕ್ಷಕ್ಕೆ ಬಂದರು. ಮತ್ತೆ 6 ತಿಂಗಳಿಗೆ ಹೋದಂಗೆ 50 ಲಕ್ಷ ಇವಾಗ ಬಂದಿದೆ. 50 ಲಕ್ಷಕ್ಕೆ ಬಂದು ನಿಂತಿದೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಾಜೀವ್ ಗಾಂಧಿ ವಸತಿ ಅರ್ಜಿದಾರರು ಗಿರೀಶ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಇನ್ನು ಅರ್ಜಿ ನೀವು ಯಾವಾಗ ಹಾಕಿದ್ರಿ ಅಂತ? ಮೇಡಮ್, ನಾನು 2023ನಲ್ಲಿ ಅರ್ಜಿ ಹಾಕಿದೆ. 2023ನಲ್ಲಿ ಜನವರಿಯಲ್ಲಿ ಅರ್ಜಿ ಹಾಕಿ, ಯಾಕಂದರೆ ನಾನು ಸಿಂಗಲ್ ಬೇಜ್ಗೆ ನೋಡ್ತಾ ಇದ್ದೆ. ನಾವು ಬಂದು 23-24 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ನಮ್ಮ ಹೆಸರಲ್ಲಿ ಏನೂ ಇಲ್ಲ. ನನಗೆ ಮದುವೆ ಮಾಡಬೇಕು ಅನ್ನೋ ಟೈಮಲ್ಲಿ ನಿಮ್ದು ಬೆಂಗಳೂರಲ್ಲಿ ಅಡವ ಇದೆಯಾ, ಆಸ್ತಿ ಇದೆಯಾ, ಮನೆ ಇದೆಯಾ ಅಂತ ಕೇಳ್ತಾಯಿದ್ರು. ಯಾವುದೇ ಒಂದು ಹೆಣ್ಣು ಕೊಡಬೇಕು ಅಂದರೆ ಅವರೆಲ್ಲ ಹಿಂದೆ ಮುಂದೆ ನೋಡ್ತಾರೆ. ಅದರಲ್ಲೂ ಏನೋ ಒಂದು ಸ್ವಲ್ಪ ನಮ್ಮ ಜೀವನಾಂಶದಲ್ಲಿ ಇಟ್ಕೊಂಡಿದ್ದನ್ನು ನಾನು ಒಂದು ಪ್ರೈವೇಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂಗಿಷ್ಟು ದುಡ್ಡು ಇಟ್ಬಿಟ್ಟು 1 ಲಕ್ಷಕ್ಕೆ ಅಂತ ಹೋದೆ. ಚಿಕ್ಕದಾಗುತ್ತೆ, ಮಕ್ಕಳು 2 ಮಕ್ಕಳಿದ್ದಾವೆ ಅಂದ್ಬಿಟ್ಟು 2 BHKಗೆ ಹೋದೆ. 2 BHKಗೆ ಅಪ್ಲಿಕೇಶನ್ ಹಾಕಿದೆ. ಆಮೇಲೆ ಅದಾದಮೇಲೆ 5 ತಿಂಗಳಿಗೆ ನನಗೆ ಅಪ್ರೂವಲ್ ಬಂತು. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ. 28/5/23ರಲ್ಲಿ ನಾನು ಮನೆ ಆಯ್ಕೆ ಮಾಡ್ಕೊಂಬಂದೆ. ನಾನು ಗಾಣಿಗರಹಳ್ಳಿ ವಸತಿ ಯೋಜನೆಯಿಂದ ಬಂದಿರೋದು. ಅದು ಬಂದು ದಾಸರಹಳ್ಳಿ ಕ್ಷೇತ್ರ ಬರುತ್ತೆ. ಸೊ ಅಲ್ಲಿಂದ ನಾವು ಏನು ಮಾಡಿದ್ವಿ, ಒಂದು 4-5 ತಿಂಗಳು ಕಾದ್ವಿ. 5ನೇ ತಿಂಗಳಲ್ಲಿ ನನಗೆ ಮನೆ ಅಲಾಟ್ ಆಯಿತು. ತಾತ್ಕಾಲಿಕ ಹಂಚಿಕೆ ಪತ್ರನೂ ಬಂತು. 3 ಲಕ್ಷ ಕಟ್ಟಿದ ಮೇಲೆ ಇದುವರೆಗೂ ನನಗೆ ಮನೆ ಸಿಗಲಿಲ್ಲ. ಅದಾದಮೇಲೆ ನಾವೆಲ್ಲರೂ ಹೋಗಿ ಭಾನುವಾರ ನಮಗೆ ರಜೆ ಇದ್ದಾಗ ಹೋಗಿ ಆ ಕ್ಷೇತ್ರದಲ್ಲಿ ಏನು ಆಗ್ತಾಯಿದೆ ಅಂತ ನೋಡ್ಕೊಂಬಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಜನ, ಕೆಲವ್ರು ಯಾರ್ಯಾರು ಬಂದಿರ್ತಾರೆ ಅವರೆಲ್ಲ ಸೇರಿ ಒಂದು ಗ್ರೂಪ್ ಅಂತ ಮಾಡಿಕೊಂಡು ನಾವು ಹೋಗಿ ಮಾತಾಡ್ಬೋದು, ಅಲ್ಲಿ ಹೋಗಿ ಕಾವೇರಿ ಬಂದಲ್ಲಿ ಮಾತಾಡೋಣ ಅಂಥೇಳಿ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸುಶೀಲಮ್ಮನವ್ರು ಮೀಟ್ ಮಾಡಿದ್ವಿ. ಅವ್ರ ಕಾಪಿನೂ ನನ್ನ ಹತ್ರ ಇದೆ, ಅವ್ರ ಸೀಲು ಸಿಗ್ನೇಚರು ನನ್ನ ಹತ್ರ ಇದೆ. 5/11/24ರಲ್ಲಿ ಅವ್ರನ್ನ ನಾವು ಭೇಟಿಯಾದಾಗ ಅವ್ರೇನಂದ್ರು, ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಸೊ ನಾವು ನಿಮಗೆ ಮಾಡಿಸ್ಕೊಡ್ತೀವಿ, ನಿಧಾನ ಆಗುತ್ತೆ, ನೀವು 2 BHK ಇರೋದ್ರಿಂದ ನಿಮಗೆ 90% ದುಡ್ಡು ಕಟ್ಟಿ ನಾವು ನಿಮಗೆ ಮನೆ ಕೊಡ್ತೀನಿ ಅಂತ ಹೇಳಿದರು. ಅವ್ರು ಕೊಟ್ಟಿರೋದಕ್ಕೂ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಇದೆ ನನ್ನ ಹತ್ರ. ಇದು RGS ಸೀಲಿಂದ ಗೌರ್ಮೆಂಟಿಂದನೇ ಸೀಲು ಸಿಗ್ನೇಚರ್ ಆಗಿದೆ. ಇಷ್ಟೆಲ್ಲ ಕಾಪಿ ಇದ್ದಾಗ ನಾವು ನಮಗೆ ಒಂದು ಅಕ್ನಾಲಜ್ಮೆಂಟ್ ಕೊಟ್ಟರು, ಡಿಮ್ಯಾಂಡ್ ಲೆಟ್ರ್ ಇಶ್ಯೂ ಮಾಡಿದರು. ಆಯಿತು, ನೀವು ದುಡ್ಡು ಕಟ್ಟಿ ನಾವು ನಿಮಗೆ ಮನೆ ಕಟ್ಕೊಡ್ತೀವಿ ಅಂತ. ಅದರಲ್ಲಿ ಡೇಟ್ ಏನಿದೆ ಮೇಡಮ್, ಯಾವಾಗ ಕೊಡ್ತೀನಿ ಅಂತ ಇದೆ ಸರ್, ಇಲ್ಲಿದೆಯಲ್ಲ, ಇದು ಜೂನ್ 25ರ ಅಂತ್ಯದಲ್ಲಿ ಸದರಿ ಪ್ಲಾಟ್ಗಳನ್ನು ನೋಂದಣಿ ಮತ್ತು ಸ್ವಾಧೀನ ಪತ್ರವನ್ನು ನೀಡಿ ಪ್ಲಾಟನ್ನು ತಮಗೆ ಹಸ್ತಾಂತರಿಸಲಾಗುವುದು. ಆದ ಕಾರಣ 10,23,000ವನ್ನು
ನಿಮ್ಮ ಉಳಿತಾಯ ಅಥವಾ ಬ್ಯಾಂಕ್ ಸಾಲದ ಮೂಲಕ ದಿನಾಂಕ 21-25 ಮೇಲೆ ತಿಳಿಸಿದ ಬ್ಯಾಂಕ್ ಖಾತೆಗೆ ಪಾವತಿಸುವಂತೆ ಈ ಮೂಲಕ ಕೋರಲಾಗಿದೆ. ಆಗಿನ ಅಧ್ಯಕ್ಷರಾದಂಥ ಸುಶೀಲಮ್ಮದ ಸೀಲು ಸಿಗ್ನೇಚರು. ಸೊ ನಾವು ಇದ್ದಂಥವ್ರು ಕೆಲವರು ಕಟ್ಟಿದ್ರು, 5 ಲಕ್ಷ ಕಟ್ಟಿದ್ರು, 2 ಲಕ್ಷ ಕಟ್ಟಿದ್ರು, 3 ಲಕ್ಷ ಕಟ್ಟಿದ್ರು. ಫಸ್ಟ್ 3 ಲಕ್ಷ ಕಟ್ಟೆ ಬುಕ್ ಮಾಡಿರ್ತೀವಿ. ಅಲ್ಲಿಂದ ಇಲ್ಲಿವರೆಗೂ 3-4 ವರ್ಷ ಕಾದಿದ್ದೀವಿ. 3 ಲಕ್ಷಕ್ಕೆ ಬಡ್ಡಿ ಏನಾಗುತ್ತೆ? ಅದಾದ್ಮೇಲೆ ಇದ್ದಂಥವ್ರು 3 ಲಕ್ಷ ಕಟ್ಟಿದ್ರು. ಇನ್ನು ಕೆಲವರು ಇದ್ದಾರೆ 5 ಲಕ್ಷ ಕಟ್ಟಿದ್ರು, ಕೆಲವರು 10,23,000 ಏನಿದೆ ಅದನ್ನು ಕಟ್ಟಿದ್ರು. ಅದರ ದಾಖಲಾತಿನೂ ನನ್ನ ಹತ್ರ ಇದೆ. ಸರ್, ಈಗ ಅರ್ಜಿ ಹಾಕಬೇಕು ಅಂದ್ರೆ ಏನೆಲ್ಲ ಮಾನದಂಡಗಳಿರ್ಬೇಕು ಸರ್ ಇದಕ್ಕೆ? ಮೇಡಮ್, ಇಲ್ಲಿ ಮಿನಿಮಮ್ 5 ವರ್ಷ ವಾಸವಾಗಿರಬೇಕು ಬೆಂಗಳೂರಲ್ಲಿ, ಮತ್ತು ರೇಷನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ವೋಟರ್ ಐ ಡಿ ಇರಬೇಕು. ನಾವು 25 ವರ್ಷದಿಂದ ಇಲ್ಲೇ ಇದ್ದೀವಿ. ನಮಗೆ ಇದುವರೆಗೂ ಮನೆ ಸಿಗಲಿಲ್ಲ. 4-5 ವರ್ಷ ಕಾದಿದ್ದೀವಿ. ದುಡ್ಡು ಕಟ್ಟಿ 2 ವರ್ಷ ಕಾದಿದ್ದೀವಿ. 10,23,000 ಪ್ಲಸ್ 3 ಲಕ್ಷ 13,23,000 ಕಟ್ಟಿದ್ದೀವಿ. ನಾವು 90% ಪೂರ್ತಿ ಕಟ್ಟಿದ್ದೀವಿ. ಇದುವರೆಗೂ ನಮಗೆ ಮನೆ ಇಲ್ಲ. ಕೋಗಿಲಿನಲ್ಲಿ ಇವತ್ತು ಮನೆ ಕೆಡವಿದ್ರು, ನಾಳೆಗೆ ಮನೆ ಕೊಡ್ತೀನಿ ಅಂತೇಳಿ ಈ ಸರ್ಕಾರ ಹೇಳ್ತಿದೆ. ನಮ್ಮ ಹತ್ರ ಏನ್ ಹೇಳ್ತಿದ್ದಾರೆ? ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆಗೆ ದುಡ್ಡು ಕೊಟ್ಬಿಟ್ಟಿದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆ ಕೊಡಿ ಅಂತ ನಾವೇ ಹೇಳಿದ್ವಿ. ದುಡ್ಡಿಲ್ಲ ಅಂದ್ಮೇಲೆ ಯಾಕೆ ಯೋಜನೆ ಮಾಡಬೇಕಾಗಿತ್ತು? ಹೌದಲ್ವಾ? ಇಲ್ವಾ? ನಿಮ್ಮ ಕೈಲಿ ಆಗಲ್ವಾ? ಬಿಟ್ಬಿಡಿ, ಎಲ್ಲ ಜೀವನ ಮಾಡ್ತಾರೆ. ಯಾಕೆ ನೀವು ಅವ್ರಿಗೆ ಮಾತ್ರ ಅನುಕಂಪ? ನಾವು 13 ಲಕ್ಷ ಕಟ್ಟಿದವ್ರಿಗೆ ಏನು ಅನುಕಂಪ? ನಮ್ಮ ದುಡ್ಡಲ್ವಾ? ಈಗಿನ ಕಮಿಷನರ್ ಬಂದಿದ್ದಾರೆ, ಅವ್ರ ಹತ್ರನೂ ಹೋಗಿ ನಾವು ಇವರು ಜೂನಲ್ಲಿ ಮನೆ ಕೊಡ್ತೀನಿ ಅಂದಮೇಲೆ ನಾವು ಮೇನಲ್ಲಿ ಹೋದಾಗ ಆಗಿನ ಅಧ್ಯಕ್ಷರನ್ನ ಟ್ರಾನ್ಸ್ಫರ್ ಮಾಡಿದರು. ಅವ್ರು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದರು. ನಾವು ಹೋದ್ರೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ರು. ಗಿರೀಶ್, ಈ ಸರಿ ಇಲ್ಲಪ್ಪ, ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದೀನಿ, ಈಗ ಬೇರೆಯವ್ರು ಬಂದಿದ್ದಾರೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ನಾವು ಯಾರನ್ನೂ ದೂಷಿಸ್ತಾ ಇಲ್ಲ, ಯಾರನ್ನೂ ಒತ್ತಾಯ ಮಾಡ್ತಾ ಇಲ್ಲ. ಇವ್ರಿಗೆ ಯಾಕೆ ನಮಗೊಂಥರ ಮಾಡ್ತಾ ಇದ್ದಾರೆ? ಅವ್ರು ಬಂದಾಗ ನಿಮಗೆ ಜೂನಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಲ್ಲಪ್ಪ, ಹಂಗಂತ ಬರ್ಕೊಟ್ಟಿದ್ದಾರಾ? ಪದಗಳ ಜೋಡಣೆ ಹೆಂಗಿರುತ್ತೆ ಅಂದ್ರೆ, ನಾವು ಹೋಗಿ ಪ್ರೀತಿಯಿಂದ ಕೇಳಿದ್ರೆ ಜೂನಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಅಧಿಕಾರ. ಯಾಕಂದ್ರೆ ಅವ್ರು ಕಮಿಷನರ್ ಅಲ್ಲ, ನಾವು ಅಮಾಯಕರಲ್ಲ. ಸರ್, ಈ ಥರ ಎಲ್ಲ ಕೇಳಬೇಡಿ, ನಮಗೇನು ಬರ್ಕೊಟ್ಟಿದ್ದಾರೆ ಅದನ್ನು ನಿಮ್ಗೆ ಹೇಳ್ತಿದ್ವಿ. ಆಯ್ತು, ಹೋಗಿ ನಿಮಗೆ ಡಿಸೆಂಬರಿಗೆ ಕೊಡ್ತೀನಿ ಅಂತ. ಓವರಲ್ ಆಗಿ ಹೇಳೋದಕ್ಕೆ ಹೆಂಗಿರುತ್ತೆ? ಲೆಟ್ರೆಡಲ್ಲಿ ಹೆಂಗಿರುತ್ತೆ? ನಾವು ಅಲ್ಲಿಗೂ ಲೆಟ್ರೆಡಲ್ಲಿ ಕೊಟ್ಟಿದ್ದೀವಿ, ನೀವು ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಅಂದರೆ ಆಯ್ತು ಬಿಡಿ ಡಿಸೆಂಬರಿಗೆ ಬನ್ನಿ ಅಂದರು. ನವಂಬರಲ್ಲಿ ಹೋದರೆ ಏನಂತಾರೆ? ನೀವು ಯಾರು ದುಡ್ಡು ಕಟ್ಟಬೇಡಿ, ನಾವು ಹರಾಜು ಹಾಕ್ತೀವಿ ಬನ್ನಿ ಅಂತಾರೆ. ಹರಾಜು ಹಾಕಿ ಹಕ್ಕುಪತ್ರ ಕೊಟ್ಟ ಮೇಲೆ ಏನು ಹರಾಜು ಹಾಕ್ತಾರೆ ಅವರು? ಯಾವ ಆಧಾರದ ಮೇಲೆ ಹರಾಜು ಹಾಕ್ತಾರೆ? ಎರಡನೇದಾಗಿ ನಮಗೆ ಇದೆಲ್ಲ ಕೊಡಬೇಕು ಅಂದರೆ ಥ್ರೂ ಮೊಬೈಲಲ್ಲೇ ಬರುತ್ತೆ, ವೆಬ್ಸೈಟಲ್ಲಿದೆ. ಈಗೇನು ಮಾಡಿದ್ದಾರೆ, ನಮ್ದನ್ನು ಫ್ರೀಸ್ ಮಾಡಿ ಇಟ್ಟಿದ್ದಾರೆ ಅಕೌಂಟು. ಇವ್ರು ಬಂದು ಮೇನಲ್ಲಿ ಬಂದರು, ಜೂನ್ ಜುಲೈಯಲ್ಲಿ ಇವ್ರದ್ದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡ್ರು. ನವಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಸ್ಟೆಪ್ ಎತ್ತಿಸಿದ್ರು. ಏನಂತ ಹೇಳಿದ್ರು? ನಾನು ದುಡ್ಡು ತಂದಿದ್ದೀನಿ, ಸರ್ಕಾರದಿಂದ ಬಡ್ಡಿ ಸಮೇತ ತಂದಿದ್ದೀನಿ, ನಾನು 3 ತಿಂಗಳೊಳಗೆ ನಾನು ದುಡ್ಡು ಕಟ್ಟಬೇಕು. ಸೊ ನೀವು ಇವಾಗ ಬಂದ್ಬಿಟ್ಟು ಆಗುತ್ತಾ? ಕಟ್ರಿ ಅಂದರೆ ಎಲ್ಲಿಂದ ಕಟ್ಟೋದು ನಾನು? ಫಂಡ್ ಹೆಂಗೆ ನಾನು ಕೊಡಬೇಕು? ನಮಗೆ ಬಡ್ಡಿ ಕಟ್ ಬರುತ್ತೆ ಅಂತ. ಸರ್ಕಾರದಿಂದ ಬಡ್ಡಿ ತಂದು ನಾನೇನು ಮಾಡಲಿ ಮೇಡಮ್? ಇವಾಗ ನಾನು ಕಟ್ಟಿರೋದಕ್ಕೆ ಬಡ್ಡಿ ಇಲ್ವಾ? ನಂದು ಇವತ್ತು 50 ಲಕ್ಷ ಆಗುತ್ತೆ, ನಾನು ಹೇಳ್ತೀನಿ. ಹೊರಗಡೆ ತಗೊಂಡ್ರೆ 5% 10% ಇದೆ. ಇವತ್ತು ಗೌರ್ಮೆಂಟ್ನವ್ರು ದುಡ್ಡು ಕೊಡ್ತಾ ಇಲ್ಲ. ಯಾವ ಬ್ಯಾಂಕಿಗೆ ಹೋದ್ರೂ ನಿಮ್ಮದು ಮನೆ ಎದ್ದಿಲ್ಲಪ್ಪ, ದುಡ್ಡು ಕೊಡೋಕ್ಕಾಗಲ್ಲ ಅಂತ. ಈಗ ಇವ್ರು ಬಂದಮೇಲೆ ನವಂಬರಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಅದು ಇರಲಿಲ್ಲ, ಬಿಲ್ಡಿಂಗ್ ಎದ್ದಿದೆ, ಇಂಟೀರಿಯರ್ ಡೆಕೋರೇಷನ್ ಏನು ಮಾಡಿಲ್ಲ. ನಾವು ಪ್ರತಿ ಭಾನುವಾರ 15 ದಿನಕ್ಕೊಮ್ಮೆ ಒಂದು ಸಂಘ ಅಂತ ಮಾಡಿದ್ವಿ. ಒಂದು ಸಂಘದ ಪೂರ್ತಿ ಲಿಸ್ಟ್ ನಮ್ಮ ಹತ್ರ ಇದೆ. ಎಷ್ಟು ಜನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಷ್ಟು ಜನದ್ದು ಲಿಸ್ಟ್ ಇದೆ. ಈ ಲಿಸ್ಟನ್ನು ಕಾವೇರಿ ಭವನದವರೇ ಮಾಡಿಕೊಟ್ಟಿದ್ರು. ಈಗಿರ್ತಕ್ಕಂಥ ಮ್ಯಾನೇಜರ್ ಏನಿದ್ದಾರೆ ಪಾಂಡುರಂಗ ಅಂತೇಳಿ, ಅವರೇ ಒಂದು ಗ್ರೂಪ್ ಮಾಡಿದ್ರು ವಾಟ್ಸಪ್ ಗ್ರೂಪಲ್ಲಿ. ಇವ್ರು ಫ್ರೀಸ್ ಮಾಡ್ತೀನಿ ಅಂದಮೇಲೆ ಇದನ್ನ ಯಾಕೆ ಗ್ರೂಪಲ್ಲಿ ಹಾಕ್ಲಿಲ್ಲ? ಅವರ ಹತ್ರನೇ ಗ್ರೂಪ್ ಇದೆಯಲ್ಲ, ಈ ಗ್ರೂಪಲ್ಲಿ ಹಾಕ್ಬೋದಿತ್ತಲ್ಲ. ನೀವು ನವಂಬರಲ್ಲಿ ಕಟ್ಟಲಿಲ್ಲ ಅಂದರೆ ಫ್ರೀಸ್ ಮಾಡ್ತೀವಿ ಅಂತ. ಡಿಸೆಂಬರಲ್ಲಿ ಹೋಗಿ ಯಾರಾದರೂ ಕೆಲವರು ಇವಾಗ ಮನೆ ಕಟ್ತಾ ಇದ್ದಾರೆ ಅಂದಮೇಲೆ, ಅಂದ್ರೆ ವರ್ಕ್ ನಡೀತಾ ಇದೆ ಅಂದಮೇಲೆ ಜನ ಓಡಾಡ್ತಾ ಇರ್ತಾರೆ. ಜನ ಓಡಾಡ್ತಾ ಇದ್ದಾರೆ, ದುಡ್ಡು ಕಟ್ಟಕ್ಕೆ ಬ್ಯಾಂಕ್ನವ್ರು ಲೋನ್ ಕೊಡೋಕ್ಕೆ ರೆಡಿ ಇದ್ದಾರೆ. ನಾವು ದುಡ್ಡು ಕಟ್ಟಕ್ಕೆ ಕೆಲವರು ಸರ, ಮಾಂಗಲ್ಯ ಚೈನ ಅಪ್ಪ ಅಮ್ಮನ ಹತ್ರ ಹಳ್ಳಿಯಿಂದ ಇಸ್ಕೊಂಬಂದು ಇವತ್ತಿಗೂ ದುಡ್ಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ಫ್ರೀಸ್ ಆಗಿ ಕೂತಿದೆ. ಸರ್, ಅನ್ಫ್ರೀಸ್ ಮಾಡಿ ಅಂದರೆ ಆಗಲ್ಲ ರೀ, ಗೌರ್ಮೆಂಟ್ ಆದೇಶ ಅಂತ. ಗೌರ್ಮೆಂಟ್ ಆದೇಶದ ಕಾಪಿನೂ ನನ್ನ ಹತ್ರ ಇದೆ. ಇದು ಗೌರ್ಮೆಂಟ್ ಆದೇಶ. ನನಗೆ ಮನೆ ಕೊಡ್ತೀನಿ ಅಂತ ಹೇಳಿರೋದು ಯಾವಾಗ? ಜೂನ್ ಜುಲೈಯಲ್ಲಿ. ಇವ್ರದ್ದು ಆದೇಶ ಹೊರಡಿಸಿರೋದು ಯಾವಾಗ? ಮೇ ತಿಂಗಳಲ್ಲಿ. ಮೇ ಆದ್ಮೇಲೆ ಜೂನ್ ಜುಲೈ ಬರುತ್ತೋ, ಜೂನ್ ಜುಲೈ ಆದ್ಮೇಲೆ ಮೇ ಬರುತ್ತಾ? ಇದನ್ನು ಕೇಳಿದಾಗ ಅವ್ರಿಗೆ ಒಂದು ಸ್ವಲ್ಪ ಕಸಿ ಬಿಸಿ ಆಗಿದ್ದಾರೆ. ನಾನು ಇವಾಗ ಅನ್ಫ್ರೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅನ್ಫ್ರೀಸ್ ಇದುವರೆಗೂ ಆಗಿಲ್ಲ. ದುಡ್ಡು ಇಟ್ಕೊಂಡಿರೋರು, ಬಡ್ಡಿ ತಂದಿರೋರು ಏನು ಮಾಡಬೇಕು? ನಮಗೆ ಅನ್ಫ್ರೀಸ್ ಮಾಡಿಕೊಡ್ಬೇಕು,
ಈಗ ಆದಷ್ಟು ಬೇಗ ಹಿಂಗೆ ಕೋಗಿಲವ್ರನ್ನ ಮನೆ ಕೊಟ್ಬಿಡ್ತೀನಿ ಅಂತ ಒಂದು ವಾರದಲ್ಲಿ ಹೇಳ್ತಿದ್ದಾರೆ, ನಮಗೂ ಒಂದು ವಾರದಲ್ಲಿ ಮನೆ ಕೊಡಬೇಕು. ಪರಶುರಾಮ್ ಸಿಂಧಾಳಕರ್ ಈಗಿನ ಅಧ್ಯಕ್ಷರು ಏನು ಹೇಳ್ತಾರೆ, ನೀನು ಜನವರಿ 15ಕ್ಕೆ ಬಾರಪ್ಪ ಕೊಡ್ತೀನಿ ಅಂತಾರೆ. ಇದು ಓವರಲ್ ಆಗಿ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿದರೆ ಇನ್ನೂ 5ನೇ ಫ್ಲೋರ್ 6ನೇ ಫ್ಲೋರಿಗೆ ಟೈಲ್ಸ್ ಹಾಕ್ತಾ ಇದ್ದಾರೆ. ಇವ್ರು ಜನವರಿ 15-16 ಕೊಡ್ತಾರ ನನಗೆ? ನಿಮ್ಗೆ ಯಾರು ಹೇಳಿದ್ರು ದುಡ್ಡು ಕಟ್ಟಕ್ಕೆ ಅಂದರೆ ನಾನು ಡಿಮ್ಯಾಂಡ್ ಲೆಟ್ರ್ ತೋರಿಸಿದಾಗ ಅವರು ಸ್ವಲ್ಪ ಕಸಿ ಬಿಸಿ ಆದರು. ನಾವು ಕೇಳ್ತಿರೋದು ಇಷ್ಟೇ, ನಾವು ಬಡ್ಡಿ ತಂದಿದ್ದೀವಿ, ಇರೋ ಅಂಥವ್ರು 2 ಲಕ್ಷನ 3 ಲಕ್ಷನ 5 ಲಕ್ಷನ ಕಟ್ಟಿದ್ದಾರೆ, ನೀವೆಲ್ಲ ಬ್ಯಾಂಕನ್ನು ಅನ್ಫ್ರೀಸ್ ಮಾಡಿ ನಮಗೊಂದು 2-3 ತಿಂಗಳು ಟೈಮ್ ಕೊಡಿ ಕಟ್ಟಂಥವ್ರಿಗೆ. ಇದೇನು 90% ಕಟ್ಟಿ ಅಂತ ಹೇಳ್ತಾ ಇದೀರಿ, ಇದೊಂದು ಕಟ್ಸ್ಕೊಳ್ಳಿ. ಅವಾಗಿದ್ದು 14 ಲಕ್ಷನ ಈಗ 14,70,000 ಮಾಡಿದ್ರು ಯಾರು ಸುಶೀಲಮ್ಮ ಅವರು. ಇವ್ರು ಈಗ 15 ಲಕ್ಷ ಅಂತ ಹಾಕಿದ್ದಾರೆ ನೋಟಿಸಲ್ಲಿ. ಇವ್ರು ಹಿಂಗೆ ಬೆಳೆಸ್ಕೊಂತ ಹೋದ್ರೆ ರೇಟ್ ಆಫ್ ಇನ್ಸ್ಟ್ರಕ್ಷನ್ ಜಾಸ್ತಿ ಆಗುತ್ತೆ, ಮೆಟೀರಿಯಲ್ ಇದು ರೇಟ್ ಜಾಸ್ತಿ ಆಗಿದೆ. ನೀನು ಯಾರು ಹೇಳಿದ್ರು ಅಲ್ಲೇ ತನಕ ವೆಯ್ಟ್ ಮಾಡು ಅಂತ ನಾನು ಕೇಳ್ತೀನಿ. ಕೊಡ್ಬೋದಿತ್ತಲ್ಲ ನೀನು 14 ಲಕ್ಷ ಇದ್ದಾಗ. ನಮಗೆ ಇವಾಗ ಅಷ್ಟೊಂದು ಜನಕ್ಕೆ ಸಬ್ಸಿಡಿ ಕೊಡ್ತಾ ಇದ್ರೆ ಸಿಂಗಲ್ BHK ಅವ್ರಿಗೆ, ಡಬಲ್ BHKಗೆ ಸಬ್ಸಿಡಿ ಇಲ್ಲಂತೆ, ಖಾತೆಯಿಂದ ದುಡ್ಡು ತರಬೇಕಂತೆ, ಸ್ವಂತ ಹಣನ ಸೇರಿಸಿ ಕಟ್ಟಬೇಕಂತೆ. ಎಲ್ಲಿಂದ ಕಟ್ತಾರೆ? ಸರಿ, ಅವ್ರಿಗೊಂದು ನ್ಯಾಯ ನನಗೊಂದು ನ್ಯಾಯ ಯಾಕೆ? ನಾನು ಕೇಳ್ತಿರೋದು ಇಷ್ಟೇನೆ. ಇವಾಗ 14 ಲಕ್ಷ ಅಂತ ಏನು ಫಿಕ್ಸ್ ಮಾಡಿದ್ಯಾ ಅವತ್ತಿನ ರೇಟಿಗೆ ಕೊಡಿ. ನೀನು 14 ಲಕ್ಷ 15 ಲಕ್ಷ ಅಂದರೆ ನಾವು ಕಟ್ಟಕ್ಕೆ ತಯಾರಿಲ್ಲ. ನಮ್ಗೇನು 14 ಲಕ್ಷ ಅಂತ ಕೊಟ್ಟಿದ್ಯಾ ಕೊಡಿ. ಇವಾಗ ಸಿಂಗಲ್ BHK ಅವ್ರಿಗೆ BBMP ಕಡೆಯಿಂದ 5 ಲಕ್ಷ ಕೊಡ್ತೀರಂತೆ. ಅದಕ್ಕೆ ಎಲ್ಲಿಂದ ಬಂತು ದುಡ್ಡು? ನಮ್ಮನೆ ಕಟ್ಟಕ್ಕೆ ಯಾಕೆ ದುಡ್ಡಿಲ್ಲ? ಹೌದೌದು. ಸರ್, ಇವಾಗ ನೀವು ಅರ್ಜಿ ಹಾಕಿದ್ರಲ್ವಾ ಸ್ಟಾರ್ಟಿಂಗ್ ಅಲ್ಲಿ, ಅವಾಗ ಪ್ರೋಸೆಸ್ ಎಲ್ಲ ಈಸಿ ಆಗಿತ್ತಾ ಹಿಂಗೆ ಅಂತ? ಮೇಡಮ್, ಎಲ್ಲ ಕಂಪ್ಯೂಟರೈಸ್ಡ್, ಎಲ್ಲ ಮೊಬೈಲ್, ಎಲ್ಲ ಆನ್ಲೈನಲ್ಲೇ ಆಗ್ತಾ ಇತ್ತು. ಇವಾಗ ನಾವು ಯಾರನ್ನೂ ಮೀಟ್ ಮಾಡಂಗಿರ್ಲಿಲ್ಲ, ಏನಿಲ್ಲ. ಇದು ತಾತ್ಕಾಲಿಕ ಹಂಚಿಕೆ ಪತ್ರ ಬರೋದನ್ನು ಆನ್ಲೈನಲ್ಲೇ. ನಾವು ಹೋಗಿ ಅಲ್ಲೇನು ಇಸ್ಕೊಂಬರಂಗಿರ್ಲಿಲ್ಲ. ದುಡ್ಡು ಕಟ್ಟಬೇಕು, IDBI ಬ್ಯಾಂಕು ಗಾಂಧಿನಗರ, ಅಲ್ಲಿ 3 ಲಕ್ಷನ 1 ಲಕ್ಷನ ಕಟ್ಟಿದ್ರೆ ಒಂದು ನಿಮಗೆ ಅಕೌಂಟ್ ನಂಬರ್ ಆಗುತ್ತೆ. ಆ ಅಕೌಂಟ್ ನಂಬರಿಂದ ನೀವು ಯಾವ ಮನೆ ಬೇಕಾದ್ರೂ ಆ ಮನೆ ನಿಮ್ಮ ಹತ್ರ ಇರತಕ್ಕಂಥ ಮನೆನ ಬುಕ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬರುತ್ತೆ. ನಾವು ಆ ಮನೆ ಬುಕ್ ಮಾಡಿದ ತಕ್ಷಣ ಗ್ರೀನ್ ತೋರಿಸ್ತಾ ಇರುತ್ತೆ. ಅದು ಎಲ್ಲಿ ಮೊಬೈಲಲ್ಲಿ ಮತ್ತೆ ಇಂಟರ್ನೆಟಲ್ಲಿ ತೋರಿಸ್ತಾ ಇರುತ್ತೆ. ಗ್ರೀನ್ ಬಟನ್ ಒತ್ತಿದ್ರೆ ಅದು ನಮಗೆ ಬ್ಲಾಕ್ ಆಗೋಯ್ತು. ಮತ್ತೆ ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ. ಕ್ಯಾನ್ಸಲ್ ಮಾಡಂಗಿಲ್ಲ. ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಮತ್ತೆ ಇವ್ರ ಹತ್ರಕ್ಕೆ ಬರಬೇಕು. ಇವ್ರ ಹತ್ರ ಎಲ್ಲ ಕೀ ಪಾಯಿಂಟ್ಸ್ ಇರುತ್ತೆ. ಕ್ಯಾನ್ಸಲ್ ಮಾಡೋಕ್ಕೂ ಇರುತ್ತೆ, ಮತ್ತೆ ಅಪ್ಲೈ ಮಾಡೋಕ್ಕೂ ಇರುತ್ತೆ. ಆದರೆ ಎಲ್ಲ ಆನ್ಲೈನಲ್ಲಿ ಇರುತ್ತೆ. ನಮಗೆ ಇಷ್ಟೇ ಬೇಕಾಗಿರೋದು. ನಾವು 3 ವರ್ಷ ಕಾದಿದ್ದೀವಿ. ನಮಗೆ ಇವ್ರಿಗೇನು ಸಿಂಗಲ್ BHKಗೆ ಏನು ಸಬ್ಸಿಡಿ ಕೊಡ್ತಾ ಇದ್ರಿ BBMPಯಿಂದ 5 ಲಕ್ಷ, ನೀವು ನಮಗೆ ಸಬ್ಸಿಡಿ ಕೊಡಬೇಕು 2 BHK ಇರೋರಿಗೆ. ಆದಷ್ಟು ಏನು ಜನವರಿ 15ಕ್ಕೆ ಮನೆ ಕೊಡ್ತೀನಿ ಅಂತ ಇದ್ದೀರಲ್ಲ, ಅವರ ಇದ್ರ ಆಗೋದೇ ಇಲ್ಲ. ನಾನು ಬರ್ಕೊಡ್ತೀನಿ. ಇನ್ನು 5 ಫ್ಲೋರ್ ಕಟ್ಟಿದ್ದಾರೆ ಅಂದರೆ ಇನ್ನು 11 ಫ್ಲೋರ್ ಕಟ್ಟಬೇಕು. ಇವಾಗ ಏನು ಹೇಳ್ತಿದ್ದಾರೆ, 2 BHK ಮಾತ್ರ ಸ್ಟಾರ್ಟ್ ಮಾಡಿದ್ದೀನಿ, ಸಿಂಗಲ್ BHK ಮಾಡ್ತಾ ಇಲ್ಲ ಅಂತಾರೆ. ನಾನು ಕಟ್ಟಿರೋ ದುಡ್ಡು ಎಲ್ಲಿಗೋಯ್ತು? ಆಗಿನ ಕಮಿಷನರ್ ಏನಂದ್ರು, 2.5 ಕೋಟಿ ಕೊಡಿ ನೀವು, ಮಿಕ್ಕಿರೋದು ನಾವು ಗೌರ್ಮೆಂಟಿಂದ ಹಾಕಿಬಿಟ್ಟು ಮಾಡ್ತೀವಿ. ನಿಮ್ಮ ಕಡೆಯಿಂದ 2.5 ಕೋಟಿ 3 ಕೋಟಿ ಕೊಡಿ, ಮಿಕ್ಕಿರೋದು ನಾವು ಗೌರ್ಮೆಂಟಿಂದ ಹಾಕ್ಯಂಡು ಮಾಡ್ತೀವಿ. ನಮ್ಮ ಹತ್ರ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಅಂದರೆ ನಾವು 2.7 crores, ಅಪ್ರಾಕ್ಸಿಮೇಟ್ಲಿ 3 crores ಪ್ಲಸ್ ಬುಕ್ಕಿಂಗ್ ಅಮೌಂಟು 3.5 crores, 7.5 ಲಕ್ಷ 8 ಕೋಟಿ, ಸಾರಿ ಲಕ್ಷ ಅಲ್ಲ ಕೋಟಿ, ಇಷ್ಟು ಕೋಟಿ ಕೊಟ್ಟಿದ್ದೀವಿ. ಮತ್ತು ಎಲ್ಲಿಗೆ ಹಾಕಿದ್ರೆ ಅದು ದುಡ್ಡು? ಈ ದುಡ್ಡನ್ನು ಗಾಣಿಗರಳ್ಳಿಯಿಂದಲೇ ಬಂದಿರೋದ್ರಿಂದ ಇದಕ್ಕೆ ಈಗಿನ ಸಚಿವರು, ವಸತಿ ಸಚಿವರು ಜಮೀರ್ ಅಹಮದ್ ಕೊಟ್ಟಿರ್ತಕ್ಕಂಥದ್ದು ಇದು. ನಮ್ಮ ದಾಸರಳ್ಳಿ ಕ್ಷೇತ್ರದ MLA ಮುನಿರಾಜ್ ಅವ್ರ ಹತ್ರ ನಾವು 15 ದಿನಕ್ಕೊಮ್ಮೆ ಮೀಟಿಂಗ್ ಮಾಡ್ತಾ ಇದ್ವಿ, ಸಂಡೇ. ಯಾಕಂದ್ರೆ ನಮಗೆ ಸಿಗದೆ ಸಂಡೇ. ಪ್ರತಿದಿನ ಬೆಳಗ್ಗೆ 7:15 ಹೋಗ್ತಾ ಇದ್ವಿ ಮುನಿರಾಜ್ ಅವ್ರ ಹತ್ರಕ್ಕೆ. ಆಯ್ತಪ್ಪ, ನಾನು ಮಾಡಿಸ್ಕೊಡ್ತೀನಿ, ನಮ್ದು ಸರ್ಕಾರ ಇಲ್ಲ, ಇದು ಕಾಂಗ್ರೆಸ್ ಸರ್ಕಾರ, ನಮಗೇನು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದಾಗ ನಾವು ಒತ್ತಾಯ ಮಾಡಿ ದೀಪಾವಳಿ ಗಣೇಶ ಟೈಮಲ್ಲಿ ಅವರಿಂದ ಒಂದು ಲೆಟರ್ ಬಂತು. ಯಾರ ಹತ್ರ? ಜಮೀರ್ ಸಾಹೇಬ್ರ ಹತ್ರ. ಎಸ್ ಸರ್, ಈ ಬಗ್ಗೆ ಮಾತಾಡೋಣ. ಜಮೀರ್ ಸಾಹೇಬ್ರ ಹತ್ರನೂ ಸೈನ್ ಬಂದಿದೆ ಅಂದಮೇಲೆ ಈಗಿನ ಕಮಿಷನರ್ ಏನ್ ಮಾಡ್ತಾ ಇದ್ದಾರೆ? ಮತ್ತೆ ಜಮೀರ್ಗೂ ವ್ಯಾಲ್ಯೂ ಇಲ್ವಾ? ನಮ್ದು MLA ಈಗ ವ್ಯಾಲ್ಯೂ ಇಲ್ವಾ? ಇವ್ರದೇ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಕೊಂಡು ಜೀವ ಆಗಿದೆ ಯಾರು ಕೇಳಿ ಜೀವ ಮಾಡಿದೆ ಇದನ್ನ? ಎಸ್ ನಮ್ಮ ಜೊತೆ ಸಮಾಜ ಸೇವಕರಾದ ವೈಶಾಲಿ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜೀವ್ ಗಾಂಧಿ ವಸತಿ ಅರ್ಜಿದಾರರಾದಂತಹ ಮಂಜುಳಾ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೈಶಾಲಿ ಮೇಡಮ್, ನಿಮ್ಮಿಂದ ಶುರು ಮಾಡೋದಾದರೆ, ಈಗ ಇಷ್ಟು ವರ್ಷ ಇರೋರ್ನೆಲ್ಲ ಬಿಟ್ಟು ಈಗ ಇವರಿಗೆ ಕೋಗಿಲು ಅವರಿಗೆ ಮನೆ ಕೊಡೋದಕ್ಕೆ ಸರ್ಕಾರ ಹೊರಟಿದೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ? ಮೇಡಮ್, ಇದು ನೋಡಿ, ಇದು ಪ್ರೀ ಪ್ಲ್ಯಾಂಡ್, ಇದು ಪಕ್ಕ ಪ್ರೀ ಪ್ಲ್ಯಾಂಡ್. ಯಾಕಂದರೆ ಕರ್ನಾಟಕದಲ್ಲಿ 70-80 ಅಲ್ಲ 100 ವರ್ಷದಿಂದ ಎಷ್ಟೊಂದು ಜನ ಇಲ್ಲಿದ್ದಾರೆ, ವಾಸವಾಗಿದ್ದಾರೆ. ಎಷ್ಟೊಂದು ಸರಿ ಅತಿವೃಷ್ಟಿ ಅನಾವೃಷ್ಟಿ ಆಗಿದ್ದಾವೆ. ಈ ಸರಿ ಅದರಲ್ಲೂ ಮಳೆ ಜಾಸ್ತಿಯಾಗಿ ಎಷ್ಟೊಂದು ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ.
ಕಾರವಾರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಉತ್ತರ ಕರ್ನಾಟಕ ಇದರಲ್ಲಾಗಿರ್ಬೋದು, ಈ ಸರಿ ಎಲ್ಲ ಕಡೆನೂ ಜಾಸ್ತಿ ಮಳೆ ಆಗಿರೋದ್ರಿಂದ ಕೆಲವು ಮನೆಗಳು ಬಿದ್ದೋಗಿದ್ದಾವೆ, ಕೆಲವು ಮನೆಗಳು ಕೊಚ್ಕೊಂಡೇ ಹೋಗಿದ್ದಾವೆ. ಅವರೆಲ್ಲ ಇವ್ರಿಗೆ ಕಣ್ಣಿಗೆ ಕಾಣಿಸಿಲ್ವಾ ಮೇಡಮ್? ಹೌದು. ಈಗ ಕೋಗಿಲೆ ಲೇಔಟ್ ಹೊಡೆದಿದ್ದಾರೆ ಅಂದಿದ ತಕ್ಷಣ ಕೋಗಿಲೆ ಲೇಔಟ್ ಅವ್ರು ಮಾತ್ರ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಿದ್ದಾರೆ ಅಂದರೆ ಇಷ್ಟು ವರ್ಷದಿಂದ ಮೂಲತಃ ಇಲ್ಲೇ ಇದ್ದಾರೆ. ಅಕ್ರಮವಾಗಿ ಅಲ್ಲಿ ಇದ್ದಿದ್ದಲ್ವಾ ಒತ್ತುವರಿ? ಅದೇನೇ ಹೇಳ್ತಾ ಇರೋದು, ನಾನು ಅಲ್ಲಿಗೆ ಬರ್ತೀನಿ. ಅಷ್ಟು ವರ್ಷದಿಂದ ಮೂಲತಃ ಇಲ್ಲೇ ವಾಸವಾಗಿದ್ದಾರಲ್ಲ, ಅವ್ರ ಬಗ್ಗೆ ಅವರಿಗೆ ಕನಿಕರ ಬಂದಿಲ್ವಾ? ಇದೇ ಸರ್ಕಾರ ಎಷ್ಟು ವರ್ಷದಿಂದ ಆಳ್ಕೊ ಬರ್ತಾ ಇದೆ? 70 ವರ್ಷ ಇವರೇ ಆಳಿದಾರಲ್ಲ. ಸೆಂಟ್ರಲ್ ಏನೋ ಒಂದು 20-30 ಹಂಗೆ ಇದು ಆಗಿರ್ಬೋದು, ಮತ್ತೆ ಇವರೇ ಇದ್ದಾರಲ್ಲ. ಅವಾಗೆಲ್ಲ ಇವ್ರಿಗೇನು ಮನಸ್ಸೇ ಬಂದಿಲ್ಲ, ಅವಾಗ ಕರುಣೆನೇ ಬಂದಿಲ್ಲ. ಯಾವಾಗ ಕೋಗಿಲೆ ಲೇಔಟಲ್ಲಿ ಮುಸ್ಲಿಮ್ರು ಜಾಸ್ತಿ ಜನ ಸೇರ್ಕೊಂಡು ಅವ್ರ ಮನೆ ಹೊಡೆದಾಕಿದ ತಕ್ಷಣ ಅವ್ರಿಗೆ ಹೊಟ್ಟೆಯಲ್ಲೆಲ್ಲ ಸಂಕಟ ಬಂದ್ಬಿಟ್ಟಿದೆ. ಇವಾಗ ಅವರಿಗೆ ಫಸ್ಟ್ ಮನೆಗಳು ಕೊಡಬೇಕು ಅಂತ. ಹಾಗಾದ್ರೆ ಇವತ್ತು ನಾನು ಯಾವುದೋ ಮಾಧ್ಯಮದಲ್ಲಿ ನೋಡಿದೆ, ಶಿವಮೊಗ್ಗದಲ್ಲಿ ಮನೆ ಕಳ್ಕೊಂಡು ಅದು ಮನೆ ಬಿದ್ದು ಬೀದಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೂ ಒಂದು ಹಕ್ಕುಪತ್ರ ಇಲ್ಲ, ಒಂದು ಮನೆ ಇಲ್ಲ, ನಿರಾಶ್ರಿತರು ಇದರಲ್ಲಿದ್ದಾರೆ. ಅವ್ರನ್ನೆಲ್ಲ ಯಾರು ಇವ್ರಿಗೆ ಅವ್ರಿಗೆಲ್ಲ ಕಣ್ಣೇ ಕಾಣಿಸಲ್ವಾ? ಅವರೆಲ್ಲ ಇವ್ರಿಗೆ ಓಟ್ ಹಾಕಿಲ್ವಾ? ಇದು ಪ್ರೀ ಪ್ಲ್ಯಾಂಡು. ಇನ್ನೊಂದು, ಅಲ್ಲಿ ಯಾರು ಕರ್ನಾಟಕದವ್ರ ಮೂಲತಃ ಇಲ್ಲ. ಅಲ್ಲಿ ಒಂದು ರಾಯಚೂರವ್ರು ಒಂದು 2-3 ಬಿಟ್ಟರೆ ಇನ್ನೆಲ್ಲ ಪಕ್ಕ ವಲಸಿಗರೇ ಅವರು. ಅವ್ರು ಹೇಳ್ಬೋದು 15 ವರ್ಷದಿಂದ ಇದ್ದೀವಿ, 20 ವರ್ಷದಿಂದ ಇದ್ದೀವಿ ಅಂತ. ಬಟ್ ಆದರೆ ಇವ್ರಿಗೆ ಯಾವಾಗ ಆಧಾರ್ ಕಾರ್ಡ್ಗಳು ಮಾಡಿಕೊಟ್ಟಿರೋರು ಯಾರು? ಇವ್ರನ್ನ ವಲಸೆ ಕರ್ಕೊಂಡು ಬಂದಿರೋರು ಯಾರು? ಇದನ್ನೆಲ್ಲ ಕೂಲಂಕುಷವಾಗಿ ನೋಡ್ಬೇಕು. ಇವಾಗ ನೋಡಿ, ನಮ್ಮದ್ರಲ್ಲಿ ನಾವೇ ಯಾರಾದರೂ ಒಬ್ಬರು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಬೇಕು ಅಂತ ಅಂದರೆ ಅದಕ್ಕೆ 58 ವೆರಿಫಿಕೇಶನ್ ಆಗ್ತದೆ. ನೀವೆಲ್ಲಿರೋದು, ಯಾವ ಏರಿಯಾ ಇರೋದು, ಮೊದಲೆಲ್ಲಿದ್ರಿ ಎಲ್ಲ ಮಾಡ್ತಾರೆ. ಹೌದಾ? ಒಂದು ಕ್ಯಾಸ್ಟ್ ಇನ್ಕಮ್ಗೆ ಕನ್ನಡಿಗರಿಗೆ ನೀವು ಇಷ್ಟೊಂದು ಫಾಲೋ ಮಾಡಬೇಕಾದ್ರೆ ಇವರು ಮೂಲತಃ ಅವರಿಗೆ ಸುಮಾರು ಜನಕ್ಕೆ ಕನ್ನಡನೇ ಬರ್ತಿಲ್ಲ. ಅಲ್ಲಿ ಕನ್ನಡನೇ ಬರ್ತಿಲ್ಲ ಅವರಿಗೆ. ಅವರಿಗೆಲ್ಲ ಯಾವ ಥರ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ? ಇನ್ನೊಂದು 157 ಜನ ಅಲ್ಲಿ ಮನೆ ಹೊಡೆದಿದ್ದು ಅಂತ ಬರ್ತಾ ಇರೋದು. ಇವಾಗ 245 ಜನ ಅಪ್ಲಿಕೇಶನ್ ಹಾಕಿರೋದು. ಯಾವ ಥರ ಸೆಗ್ರಿಗೇಟ್ ಮಾಡ್ತಾರೆ ಇವರು? ಹಾಗಾದ್ರೆ ಇಲ್ಲಿ ಸುಮಾರು ಜನ ಇಷ್ಟು ವರ್ಷದಿಂದ ಹಾಕ್ತಾ ಇದ್ದಾರಲ್ಲ, 2016ರಿಂದನೂ ಅಪ್ಲಿಕೇಶನ್ ಹಾಕೊಂಡು ಬರ್ತಾ ಇದ್ದಾರೆ. ಇವರು ಮನೆಗಳು ಯಾವಾಗ ಫ್ರೀಯಾಗಿ ಮನೆಗಳು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೋ ಅವಾಗೆಲ್ಲನೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ತಲೇ ಇದ್ದಾರೆ. ಅವರಿಗೆ ಮನೆ ನಂಬರು ಕೂಡ ಬಂದಿದೆ, ಹಂಚಿಕೆ ಪತ್ರ ಕೂಡ ಕೊಟ್ಟಿದ್ದಾರೆ. ಅಂಥವ್ರಿಗೆ ಮನೆ ಇಲ್ಲ, ಈಗ ಅರ್ಜಿನೇ ಹಾಕಿಲ್ಲ, ಈಗ ಮನೆ ಕೊಡ್ತೀನಿ ಅಂತಂದರೆ ಈ ಥರ ಮನೆಗಳು ನೀವು ಎಷ್ಟು ಕಡೆ ನೀವು ಡೆಮಾಲಿಷನ್ ಮಾಡಿಲ್ಲ. ಅವರಿಗೆಲ್ಲ ಹಾಗಾದ್ರೆ ಮನೆಗಳು ಕೊಟ್ಟಿದ್ದೀರಾ? ಇವನ್ನೆಲ್ಲ ನಾವು ಕೇಳಬೇಕಾಗಿರೋದ್ರಿಂದ ಇದು ಭಾರಿ ಮೋಸ. ಈ ಸರ್ಕಾರನೇ ಭಾರಿ ಮೋಸ. ಪಕ್ಕ ಪ್ರೀ ಪ್ಲ್ಯಾಂಡ್ ಆಗಿ, ನಾನು ಹೇಳ್ತೀನಲ್ಲ, ನಾನು ಯಾವ ರಾಜಕಾರಣಿ ಅಲ್ಲ, ನಾನು ನೇರವಾಗೇ ಹೇಳ್ತೀನಿ. ಇವ್ರಿಗೆ ಅಲ್ಲಿ ಮುಸ್ಲಿಮ್ರು ಇರೋದ್ರಿಂದ ಹೌದು, ಒಂದು ಸಮುದಾಯವನ್ನು ಪರಿಗಣಿಸಿ ಇವರು ಮನೆ ಇವಾಗಲೇ ಕೊಟ್ಬಿಡ್ಬೇಕು, ನಾಳೆನೇ ಕೊಟ್ಬಿಡ್ಬೇಕು, 3 ದಿವಸದಲ್ಲೇ ಕೊಟ್ಬಿಡ್ಬೇಕು ಅಂಥೇಳಿ ಕೂತಿರೋದು. ಅವ್ರಿಗೂ ಕೂರ್ರಿ, ಹೌದು, ಅವ್ರಿಗೂ ಕೊಡಿ. ನಾವು ಅದನ್ನೇ ಕೇಳೋದು, ಇನ್ನೊಂದು ಕಣಿಗೆ ಸುಣ್ಣ ಯಾಕೆ ಮಾಡಬೇಕು? ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲೇ ಸತ್ತು ಇಲ್ಲೇ ಮೊಮ್ಮಕ್ಕಳು ಇದ್ದು ಇಲ್ಲೇ ಮಕ್ಕಳಿದ್ದು ಎಲ್ಲ ಬಿಟ್ಟು ಹೋಗಿದಾರಲ್ಲ ಅವರು, ಅವ್ರಿಗೆ ಕೊಡಿ. ಬೀದಿಯಲ್ಲಿ ವಾಸ ಮಾಡ್ತಿರೋರಿಗೆ ಇವರಿಗೆ ಯಾಕೆ ಕೊಡ್ತೀರ? ವಲಸೆ ಇವರು, ಪಕ್ಕ ವಲಸೆನೇ ಇವರು. ಇದು ನಾನು ಬೆಳಗ್ಗೆ ನೋಡ್ತಾ ಇದ್ದೆ, ಒಂದು 2-3 ಚಾನಲ್, ಒಂದು 2-3 ಜನ ರಾಯಚೂರಿಂದ ಬಂದಿರೋದು. ಅವ್ರನ್ನ ಬಿಟ್ಟರೆ ಇನ್ನು ಮಿಕ್ಕಿದ್ದವ್ರಿಗೆಲ್ಲ ಸುಮಾರು ಜನ ಅವ್ರ ಮಕ್ಕಗಳು ನೋಡ್ತಿದ್ದಂಗೆ ಗೊತ್ತಾಗತ್ತೆ. ಅವ್ರು ಬಾಂಗ್ಲಾದಿಂದ ಬಂದಿರೋದು, ನೇಪಾಳದಿಂದ ಬಂದಿರೋದು ಅಂತ ಪಕ್ಕಾ ಗೊತ್ತಾಗುತ್ತೆ. ಅಂಥವ್ರಿಗೆಲ್ಲ ಅವ್ರ ಮೂಲ ಎಲ್ಲಿದ್ದು ನೋಡಿ. ಅವ್ರಿಗೆ ರೇಷನ್ ಕಾರ್ಡ್ ಕೊಟ್ರಲ್ಲ ನೀವು, ರೇಷನ್ ಕಾರ್ಡ್ ಕೊಡ್ಬೇಕಾದ್ರೆ ಅವ್ರು ಯಾವ ಮನೆಗಳಲ್ಲಿ ಅವ್ರದ್ದೇನು ನೀವು ಇಸ್ಕೊಂಡಿರ್ತೀರಲ್ಲ ಪ್ರೂಫಿಗೆ, ಎಲ್ಲಿರೋದು ಕೊಟ್ಟರು ಅವರು? ಇವ್ರನ್ನೆಲ್ಲ ಪರಿಶೀಲನೆ ಮಾಡಬೇಕು. ಅಲ್ಲಿ ಕೊಟ್ಟಿರೋದಾದ್ರೂ ಅಲ್ಲಿ ಬಂದು ಎಷ್ಟು ದಿನ ಆಗಿತ್ತು, ಅವರು ಎಷ್ಟು ದಿನದೊಳಗಡೆ ಇವ್ರು ರೇಷನ್ ಕಾರ್ಡ್ ಮಾಡಿಕೊಂಡ್ರು, ಇವೆಲ್ಲ ಪರಿಗಣಿಸಬೇಕು. ಸೊ ಹಾಗಾಗಿ ನಾನು ಸರ್ಕಾರಕ್ಕೆ ಹೇಳೋದಷ್ಟೇನೆ, ಇದು ಮೋಸ ನಡೀತಾ ಇದೆ. ಜನಕ್ಕೆ ನೀವು ಮೋಸ ಮಾಡ್ತಾ ಇದ್ದೀರಾ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬಳಿತಾ ಇದ್ದೀರಾ. ಯಾಕಂದರೆ ಮೂಲತಃ ಇಲ್ಲೇ ಇದ್ದವ್ರಿಗೆ ನೀವು ಪರಿಗಣಿಸ್ತಾ ಇಲ್ಲ. ಅವರು ನಿಮ್ಗೆ ಓಟ್ ಹಾಕಿ 70 ವರ್ಷ ಸಾಕಿದ್ದಾರೆ ನಿಮ್ಮನ್ನ, ನೀವು ಅವ್ರನ್ನ ಸಾಕಿಲ್ಲ, ಅವರೇ ನಿಮ್ಮನ್ನು ಸಾಕಿದ್ದಾರೆ. ಜನನೇ ನಿಮ್ಮನ್ನು ಸಾಕಿರೋದು, ಜನನೇ ಸಾಕಿರೋದು. ಅವ್ರನ್ನ ಫಸ್ಟ್ ಪರಿಗಣಿಸಿ, ಆಮೇಲೆ ಬೇಕಾದ್ರೆ ಕೋಗಿಲೆ ಲೇಔಟ್ ಅವ್ರು ನೋಡಿ. ಎಲ್ಲಾದ್ರೂ ಒಂದು ನಿರಾಶ್ರಿತರ ಕೋಣೆ ಮಾಡ್ರಿ, ಅಲ್ಲಿ ಬಿಟ್ಟಿರಿ, ಅಲ್ಲಿ ಯಾರು ಪಕ್ಕ ಉಳ್ಕೊಳ್ತಾರೆ ನೋಡಿ, ಅವ್ರಿಗೆ ಮನೆ ಕೊಡಿ. ನಿರಾಶ್ರಿತರಲ್ಲಿ ಇರಲ್ಲ ಅವರು, ನಾವ್ ಯಾಕೆ ಇರ್ಬೇಕಂತ ಓಡೋಗ್ಬಿಡ್ತಾರೆ ಅಂತ. ಆ ಥರ ಮಾಡಿ, ಆ ಥರ ಮಾಡಿದಾಗ ನಾವು ಒಪ್ಕೊಂತೀವಿ ನಿಮ್ಮನ್ನ. ಎಸ್ ನಿಮ್ಮ ಜೊತೆ ಮಾತಾಡ್ತೀನಿ. ಏನು ಮಂಜುಳಾ ಮೇಡಮ್, ನೀವ್ ಯಾವಾಗ ಅರ್ಜಿ ಹಾಕಿದ್ರಿ? ಎಷ್ಟು ವರ್ಷ ಆಯ್ತು ಅರ್ಜಿ ಹಾಕಿ? ನಾವು 19ರಲ್ಲಿ ಹಾಕಿದ್ದು ಮೇಡಮ್. ನಮ್ಗೆ ಹಕ್ಕುಪತ್ರ 23ರಲ್ಲಿ ಕೊಟ್ರು.
ಮತ್ತೆ 23ರಲ್ಲಿ ಕೊಟ್ಬಿಟ್ಟು ಇನ್ನೊಂದು ತಿಂಗಳೊಳಗಡೆ ಆಗುತ್ತೆ ಅಂತ ಹೇಳಿದ್ರು. ನಾವು ಮತ್ತೆ ಸರಿ ಒಂದು ತಿಂಗಳಲ್ಲಿ ಆಗುತ್ತಲ್ವಾ ಅನ್ಕೊಂಡು ನಾವು ಇದು ಮಾಡಿದ್ರೆ ಮತ್ತೆ ಅವ್ರಲ್ಲಿ ಏನು ಮಾಡೇ ಇರ್ಲಿಲ್ಲ ಅವಾಗ. ಸರಿ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಆಫೀಸ್ಗೆ ಹೋದ್ವಿ. ಫ್ಲಾಟ್ ಹತ್ರ ಹೋದಾಗ ಅಲ್ಲೋಗಿ ಕೇಳಿ ಅಂತ ಹೇಳಿದ್ರು. ನಾವು ಆಫೀಸ್ ಹತ್ರ ಹೋದ್ವಿ. ಆಫೀಸ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಅಮೌಂಟ್ ಕೊಟ್ಟಿಲ್ಲಮ್ಮ, ಅವ್ರು ಬಿಡುಗಡೆ ಮಾಡ್ದಾಗ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ತಿರ್ಗಾ ಫ್ಲಾಟ್ ಹತ್ರ ಹೋಗಿ ಕೇಳಿ ಕೆಲಸ ನಡೀತಾ ಇದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ಫ್ಲಾಟ್ ಹತ್ರ ಹೋದ್ರೆ ಅಲ್ಲಿ ಕೆಲಸ ಯಾರೋ ಎಲ್ಲೋ 2-3 ಜನ ಮಾಡ್ತಾ ಇರ್ತಾರೆ. ಏನ್ ಇನ್ನು ಯಾವಾಗ ಆಗುತ್ತೆ ಸರ್ ಅಂದ್ರೆ, ಅಯ್ಯ ಹೋಗಮ್ಮ ಸಿದ್ದರಾಮಯ್ಯನ ಕೇಳೋಗಮ್ಮ, ಅವಾಗ ನಮ್ಗೆ ಅವ್ರ ಅಮೌಂಟ್ ಕೊಟ್ಟಾಗ ನಾವೆಲ್ಲ ಕೆಲಸದವ್ರನ್ನ ಕರ್ಕೊಂಡು ಬಂದು ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ನಿಮ್ಮ ಪ್ರಕಾರ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಅಂದ್ರೆ ನೀವು ದುಡ್ಡೇನಾದ್ರೂ ಕೊಟ್ಟಿದ್ರಾ, ಎಷ್ಟು ಕೊಟ್ಟಿದ್ರಿ, ಹೇಗೆ ಅಂತ? ನಾವು 1 ಲಕ್ಷ ಕಟ್ಟಿದ್ವಿ ಮೇಡಮ್. ಆಮೇಲೆ ಹೇಳಿದ್ರು ಅವರು, ನಾವು ಮತ್ತೆ ಮೆಸೇಜ್ ಹಾಕ್ದಾಗ ಮತ್ತೆ ಬಂದು ಪೇ ಮಾಡ್ಕೊಳ್ಳಿ ಅಂತ ಅಂದ್ರು. ಆಮೇಲೆ ಕೇಳಿದ್ದಕ್ಕೆ ಇಲ್ಲ ಫ್ಲಾಟ್ ಆದ್ಮೇಲೆ ಕೊಡ್ರಮ್ಮ, ಫುಲ್ ಫಿನಿಶ್ ಆದ್ಮೇಲೆ ಕೊಡಿ, ಆಮೇಲೆ ಹೇಳ್ತೀವಿ ನಾವು ಅಂತ ಹೇಳಿದ್ರು. ಮತ್ತೆ ಮೆಸೇಜು ಹಾಕಿಲ್ಲ, ಮತ್ತೆ ಕಟ್ಟಿ ಅಂತಾನು ಏನು ಹೇಳಿಲ್ಲ ಅವರು. ಮತ್ತೆ ನಾವು ಬಾಡಿಗೆ ಕಟ್ಕೊಂಡೇ ಹೋಗ್ತಾ ಇದೀವಿ ಮೇಡಮ್. ಅವಾಗ ಸಾಲ ಮಾಡಿ ಕಟ್ಟಿದೀವಿ 1 ಲಕ್ಷ, ಅದಕ್ಕೆ ಇನ್ನೂ ಬಾಡಿಗೆ ಕಟ್ತಾ ಇಂಟ್ರೆಸ್ಟ್ ಕಟ್ತಾ ಇದೀವಿ. ಈ ಕಡೆ ಬಾಡಿಗೆನೂ ಕಟ್ತಾ ಇದೀವಿ, ಇಂಟ್ರೆಸ್ಟ್ ಕಟ್ತಾ ಇದೀವಿ. ಇವಾಗ ಹೇಳ್ತಾರೆ ಅಲ್ಲಿ ಬಂದು ಅಮೌಂಟ್ ಫುಲ್ ಕಟ್ಬಿಡಿ ನೀವು, ಅವಾಗ ನಾವು ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಅವಾಗ ಅಮೌಂಟ್ ಕಟ್ಟಾಗೆ ನಾವು ಆ ಕಡೆ ಬಾಡಿಗೆನೂ ಕಟ್ಟಕ್ಕಾಗಲ್ಲ, ಈ ಕಡೆ ಅಮೌಂಟು ಕಟ್ಟಕ್ಕಾಗಲ್ಲ ಅನ್ನಂಗಿರುತ್ತೆ. ಅವಾಗ ಹೇಳಿದ್ ನಮ್ಗೆ ಫ್ಲಾಟ್ ಆದ್ಮೇಲೆ ಕೊಡಿ, ಕೀ ಕೊಟ್ಟಾದ್ಮೇಲೆ ಕಟ್ಕೊಂಡೋಗಿ, ಬಾಡಿಗೆ ತರ ಕಟ್ಕೊಂಡೋಗಿ ಅಂತ. ನಾವು ಅವಾಗ ಅನ್ಕೊಂಡಿದ್ದು ಬಾಡಿಗೆ ಕಟ್ಕೊಳ್ಳೋ ದುಡ್ಡು ಸೇವ್ ಆಗುತ್ತಲ್ಲ ಮನೆ ಕೊಟ್ಟಾದ್ಮೇಲೆ, ಅವಾಗ ಕಟ್ಕೊಳ್ಳೋಣ ಅಂತ ನಾವಿದ್ದಿದ್ದು. ಇವಾಗ ಒಂದೇ ಸಲ ಕಟ್ಬಿಡಿ ಅಂತ ಹೇಳ್ತಾರೆ. ಹಂಗೆ ಕಟ್ಟಾಗೆ ಅಂದ್ರೆ ನಾವು ಬೇರೆ ಕಡೆನೇ ತಗೋಬೋದು. ಹೌದು ಮೇಡಮ್. ಇನ್ನು ಈಗ ನೀವು ಹೇಳಿದ್ರಿ, ಈಗ ಸಾಲ ಸೂಲ ಮಾಡಿ ಎಲ್ಲರೂ ಕಟ್ಟಿರ್ತಾರೆ, ಮಾಡಿರ್ತಾರೆ, ಅಂಥವರಿಗೆ ಮನೆಗಳನ್ನ ಕೊಡದೆ ಈಗ ಕೋಗಿಲು ಅವರಿಗೆ ಗುರುವಾರ ಮನೆಯನ್ನ ಕೊಡೋದಕ್ಕೆ ಹೊರಟಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅದು ಫಸ್ಟ್ ನಮ್ಗಳಿಗೆ ಅಪ್ಲಿಕೇಶನ್ ಹಾಕಿ ಬ್ಯಾಲೆನ್ಸ್ ಯಾರ್ಯಾರು ಉಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ಕೋಗಿಲ ಲೇಔಟ್ ಕೊಡಿ, ಅದನ್ನ ಬೇಡ ಅಂತ ಏನು ಹೇಳಲ್ಲ ಅವರಿಗೆ. ಕೊಟ್ಕೊಂಡ್ರೆ ಅದು ನಿಮ್ಮ ಇಷ್ಟ. ಫಸ್ಟ್ ನಮ್ಗಳಿಗೆ ರೆಡಿ ಮಾಡ್ಕೊಡಿ, ನಾವು ಕಷ್ಟಪಟ್ಕೊಂಡು ಅವಾಗಿಂದ ಇದ್ದೀವಲ್ವಾ. ಮೇಡಮ್, ಇನ್ನು ನಿಮ್ಮ ಜೊತೆ ಯಾರೆಲ್ಲ ಅಂದ್ರೆ ಒಟ್ಟಿಗೆ ಹೋಗಿ ಅರ್ಜಿ ಹಾಕಿದ್ರಾ, ಅಥವಾ ಆ ಪ್ರೋಸೆಸ್ ಹೆಂಗಿತ್ತು? ಅರ್ಜಿ ಹಾಕೋದು ಹೆಂಗಿತ್ತು? ಆನ್ಲೈನಲ್ಲೇ ಅರ್ಜಿನ? ಆನ್ಲೈನಲ್ಲೇ ಅರ್ಜಿ ಹಾಕಿದ್ವಿ ಮೇಡಮ್. ನಾವು ಮೇಡಮ್ ಹತ್ರ ಹಾಕ್ಸಿದ್ವಿ ಅರ್ಜಿ. ಅವ್ರು ಅವಾಗ ಹಾಕೊಟ್ರು. ಸರಿ ಆಗುತ್ತೆ ಹೋಗ್ರಮ್ಮ ಅಂದ್ರು. ಸರಿ ಆಗುತ್ತಲ್ಲ, ಇನ್ನು ಸ್ವಲ್ಪ ದಿನ ಇರೋಣ, ಮತ್ತೆ ಆದ್ಮೇಲೆ ರೆಡಿ ಆದ್ಮೇಲೆ ಹೋಗೋಣ ಅನ್ಕೊಂಡ್ರೆ ಅವ್ರು ರೆಡಿನೇ ಮಾಡಿಲ್ಲ ಮೇಡಮ್. ಎಸ್ ವೈಶಾಲಿ ಮೇಡಮ್, ಈಗ ಅರ್ಜಿ ಹಾಕೋ ಪ್ರೋಸೆಸ್ ಅದು ಈಸಿ ಇರುತ್ತಾ, ಹೆಂಗೆ ಎಲ್ಲರಿಗೂ ಗೊತ್ತಾಗುತ್ತಾ ಹಾಕಕ್ಕೆ, ಹೇಗೆ ಅಂತ? ಇಲ್ಲ ಮೇಡಮ್, ಇದು ಅರ್ಜಿ ಹಾಕೋದು ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಾಗುತ್ತೆ ಎಲ್ಲರಿಗೂ. ಅದಾದ್ಮೇಲೆ ಅವರು 1 ಲಕ್ಷ ದುಡ್ಡು ಕಟ್ಟಾದ್ಮೇಲೆ ಫ್ಲಾಟ್ನ ಆಯ್ಕೆ ಮಾಡ್ಕೊಳ್ಳೋದು ಸ್ವಲ್ಪ ಅವ್ರಿಗೆ ಗೊತ್ತಾಗಲ್ಲ. ಎಲ್ಲರಿಗೂ ಗೊತ್ತಾಗಲ್ಲ. ಅದು ಮತ್ತೆ ಪ್ರೊಸೆಸ್ ಮಾಡಬೇಕು ನಾವು. ಪ್ರೊಸೆಸ್ ಮಾಡಿ ಅವ್ರಿಗೆ ಯಾವ್ದು ನಂಬರ್, ಯಾವ ಫ್ಲಾಟ್, ಎಷ್ಟನೇ ಫ್ಲೋರಲ್ಲಿ ಅಂತ ಹೇಳಿ ಅದನ್ನು ನಾವು ಆಯ್ಕೆ ಮಾಡಿಕೊಟ್ಟು ಅವರಿಗೆ ಹಾಕಿಸ್ಕೊಡ್ತೀವಿ. ಇನ್ನೊಂದು ಏನಂತಂದರೆ, ಇಲ್ಲಿ ಸುಮಾರು ಜನ ಕಟ್ಟಿದ್ದಾರೆ. ನಾವು ನೋಡ್ದಂಗೆ ನಮ್ಮ ಆಫೀಸಲ್ಲೇ ಒಂದು 8,000 ಜನ ಕಟ್ಟಡ ಕಾರ್ಮಿಕರೇ ಇರೋದ್ರಿಂದ ಅದರಲ್ಲೇ ಸುಮಾರು ಒಂದು 300-400 ಜನ ಕಟ್ಟಿದ್ದಾರೆ, ದುಡ್ಡು ಕಟ್ಟಿದ್ದಾರೆ. ಇವ್ರು ದುಡ್ಡು ಇಸ್ಕೊಂಡು ಏನು ಮಾಡಿದ್ರು? ಇವ್ರು ದುಡ್ಡು ಇಸ್ಕೊಂಡು ಏನು ಮಾಡಿದ್ರು? ಹಾಗಾದ್ರೆ ನಮಗೆ ಇವಾಗ ಅವ್ರು ಹೇಳಿದ ಪ್ರಕಾರ ಕೆಲವರು ಮಾಂಗಲ್ಯ ಸರ ಎಲ್ಲ ಅಡ ಇಟ್ಟು, ಹೌದು, ನಮ್ಮದ್ರಲ್ಲೇ ಒಬ್ರು ಜಯಲಕ್ಷ್ಮಿ ಅಂತ ಹೇಳಿ 3 ಜನ ಹೆಣ್ಮಕ್ಳು, ಆ ಅಮ್ಮ ಮಾಂಗಲ್ಯ ಸರ ಇಟ್ಟು ಕೊಟ್ಟಿದೆ. ಅದು ಕೂಲಿ ಮಾಡಿ ಈ ಬೆರಳು ಇದಕ್ಕೆ ಕಟ್ಟಾಗಿದೆ. ಅಂಥವರೆಲ್ಲ ಇದ್ದಾರೆ. ಅಂಥವರೆಲ್ಲ ಇವ್ರ ಕಣ್ಣಿಗೆ ಕಾಣಿಸಲ್ವಾ? ಇವರೇನೋ ಕೂಗಾಡಿದ್ರು ಅಂದ ತಕ್ಷಣ ಹಾಗಾದ್ರೆ ನಾವು ಕೂಗಾಡಿದ್ರೆ ನಮ್ಗೆ ಕೊಟ್ಬಿಡ್ತೀರಾ ನೀವು? ಇವ್ರನ್ನೆಲ್ಲ ಕರ್ಕೊಂಡೋಗಿ ಕೂರಿಸಿದ್ರೆ ಕೂಗಾಡಿದ್ರೆ ಕೊಟ್ಬಿಡ್ತಾರೆ ಇವರು? ಮೇಡಮ್, ಇದು ಇವರು ತುಂಬ ಮುಂಚಿತವಾಗೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈ ಥರ ಎಷ್ಟು ಕಡೆ ಇವ್ರು ಡೆಮಾಲಿಷನ್ ಮಾಡಿಲ್ಲ ಮನೆಗಳು, ಅಕ್ರಮವಾಗಿ ಸರ್ಕಾರದ ಇದ್ದೀರಾ ಅಂತೇಳಿ ಸುಮಾರು ಕಡೆ ಮಾಡಿದ್ದಾರೆ. ಸುಮಾರು ಕಡೆ ಇನ್ನೂ ಬೀದಿಯಲ್ಲೇ ಇದ್ದಾರೆ, ಬಾಡಿಗೆ ಮಾಡ್ಕೊಂಡು ಅವ್ರು ಕಟ್ಟಕ್ಕಾಗ್ದಲ್ಲೇ ಗುಡಿಸ್ಲು ಮಾಡ್ಕೊಂಡು ಎಲ್ಲ ಇದ್ದಾರೆ. ಅವರೆಲ್ಲ ಕಣ್ಣಿಗೆ ಕಾಣಿಸಿಲ್ಲ ಇವ್ರಿಗೆ. ಈ ಕೋಗಿಲೆ ಲೇಔಟ್ ಅವ್ರು ಮಾತ್ರ ಎಕ್ಸಾಕ್ಟ್ ಆಗಿ ಕಾಣಿಸಿದ್ರು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಸರ್, ಈಗ ದಿಢೀರಂತೆ ಇವರು ಇದಾಗ್ಬಿಟ್ಟಿದ್ದಾರೆ, ಪರದೇಶಿಗಳಾಗ್ಬಿಟ್ಟಿದ್ದಾರೆ, ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಮನೆಗಳು ಎಷ್ಟು ಇದು ರೆಡಿ ಆಗಿದೆ, ಅದು ಕರೆಂಟ್ ಕೊಟ್ಟಿಲ್ಲ, ನನ್ನ ಸ್ವಂತ ಇದರಲ್ಲಿ ಜನರೇಟ್ ಕೊಟ್ಟು ಕರೆಂಟ್ ಕೊಡ್ತೀನಿ ಅಂತ ಇವ್ರುಗಳಿಗೆ ಕೊಡಿ. ಹಾಗಾರೆ ಹೌದು, ಅವರಿಂದ ನೀವು ಗೆದ್ರೆ, ಇವ್ರುಗಳಿಂದ ನೀವು ಗೆದ್ರೆ. 70 ವರ್ಷ ಆಳಿದ್ರಲ್ಲ ನೀವು, ಬೇರೆಯವ್ರ ಮೇಲೆ ಅನುಕಂಪ, ಅವ್ರ ಮೇಲೆ ಯಾಕೆ ಅಂತ ಪರ್ಟಿಕ್ಯುಲರ್. ಹೌದು, ಈಗ 2-3 ವರ್ಷದಿಂದ ಬಂದಿರೋರಿಂದ ನೀವು ಬದುಕಿದ್ರ, ಅಥವಾ 70 ವರ್ಷದಿಂದ ನಿಮ್ಗೋಸ್ಕರ ಓಟ್ ಹಾಕೊಂಡು ಬಂದ್ರಲ್ಲ ಅವರಿಂದ ಬದುಕಿದ್ರ? ನೀವು ಕೋಟಿಗಟ್ಟಲೆ ಎಲ್ಲ ದೋಚ್ಕೊಂಡು ಇಟ್ಕೊಂಡಿದ್ದೀರಿ.
ಹೌದು. ಅವೆಲ್ಲ ಎಸ್ ಮೇಡಮ್ ಮಾತಾಡಿ. ಇವರಿಂದನೇ ತಾನೇ ಬಂದಿರೋದು. ಎಸ್ ಸರ್. ಇನ್ನು ಈಗ ಬೇರೆ ಬೇರೆ ಈ ವಸತಿ ಯೋಜನೆಗಳಿದೆ. ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆ, ಇನ್ನೊಂದು ಆಶ್ರಯ, ಅಥವಾ ಇನ್ನೊಂದು ಮುಖ್ಯಮಂತ್ರಿ ವಸತಿ ಯೋಜನೆ. ಆದರೆ ಈ ಎಲ್ಲ ಯೋಜನೆಗಳಲ್ಲೂ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಸೊ ಈ ಭ್ರಷ್ಟಾಚಾರದ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಮೇಡಮ್, ಇದು ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ. ಅದರಲ್ಲೂ ಈ ವಸತಿ ಇಲಾಖೆಯಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರ ಅಂತ ಎಸ್ಪೆಷಲಿ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲೇ ಭ್ರಷ್ಟಾಚಾರ ಜಾಸ್ತಿ ತುಳುಕ್ತಾ ಇದೆ. ಕೇಂದ್ರದಲ್ಲಿ ಒಂದು ಗ್ರಿಪ್ ಇದೆ, ಒಂದು ಬಿಗಿ ಬಂದೋಬಸ್ತ್ ಇರುತ್ತೆ. ಕರ್ನಾಟಕದಲ್ಲಿ ಏನಾಗಿದೆ, ನೀನು ಸತ್ತಾಗ ಮಾಡು, ನಾನು ಹತ್ತಾಗ ಮಾಡ್ತೀನಿ ಅಂತ. ಇದು ನಾನು ಇವಾಗ ನೋಡಿರೋ ಪ್ರಕಾರ ಕೋಗಿಲು ಕ್ರಾಸಲ್ಲಿ ನನ್ನ ಅನಿಸಿಕೆ, ಸರ್ಕಾರಕ್ಕೆ ಜನಕ್ಕೆ ಅನಿಸಿರ್ಬೋದು, ಆದರೂ ನನ್ನ ಅನಿಸಿಕೆ ಹೇಳ್ತೀನಿ. ಜಮೀರ್ ಸಾಹೇಬ್ರೆ, ನೀವು ಹೋಗಿ ಅಲ್ಲಿರ್ರಿ, ಟೆಂಟ್ ಹಾಕೊಳ್ರಿ, ನಾನು ಬಂದು ಹೊಡೆದಂಗೆ ಮಾಡ್ತೀನಿ, ನಾನು ಸಾಯಿಸ್ದಾಗ ಮಾಡ್ತೀನಿ, ನೀನು ಹತ್ತಾಗ ಮಾಡು, ಆಮೇಲೆ ನಿಮ್ಮ ಮನೆ ತೆರೆಸ್ಕೊಟ್ಬಿಟ್ಟು ನಿಮಗೆ ಒಂದು ಮನೆ ರೆಡಿ ಮಾಡಿಸ್ಕೊಡ್ತೀನಿ. ಕಟ್ಟಿರೋ ಮನೆ ರೆಡಿ ಇದೆ ಮೇಡಮ್, ಆಯ್ತಾ? ಇಲ್ಲಿ ದುಡ್ಡು ಕಟ್ಟಿರೋರು ಏನಾಗಬೇಕು? ಹೌದು. ಇವ್ರು ಯಾಕೆ ಕರ್ಕೊಂಬಂದು ಇಲ್ಲಿ ಬಿಟ್ಟಿರ್ಬಾರ್ದು ಅಂತ ನನ್ನ ಅನಿಸಿಕೆ. ನೀವು ಹೋಗಿರಿ ಅಲ್ಲಿ, ನಾನು ಆಮೇಲೆ ಡೆಮಾಲಿಷ್ ಮಾಡಿಸ್ಬಿಟ್ಟು ನಮ್ಮದೇ ಸರ್ಕಾರ ಇರುತ್ತೆ, ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳ್ಬಿಟ್ಟು ಸಾಹೇಬ್ರಿಗೆ ಹೇಳ್ಬಿಡ್ತೀನಿ, ನಮ್ಮ ಸಿದ್ದರಾಮಯ್ಯನವರೆಲ್ಲ ಮಾಡ್ಕೊಡ್ತಾರೆ ಅಂದರೆ, ಇದು ಯಾಕೆ ಹಿಂದೂಗಳಿಗಿಲ್ವಾ, ಕ್ರಿಶ್ಚಿಯನ್ಗಿಲ್ವಾ? ಇದೇ ಯಾಕೆ ಮುಸ್ಲಿಮರಿಗೆ ಯಾಕೆ ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ? ಕೊಡಿ, ನಾನು ಬೇಡ ಅಂತ ಹೇಳಲ್ಲ. ಫಸ್ಟ್ ಪ್ರಿಫರೆನ್ಸ್. ಎಷ್ಟೋ ಜನಕ್ಕೆ ಇಲ್ಲಿ KGHಳ್ಳಿ DGಹಳ್ಳಿ ಮನೆ ಕಳ್ಕೊಂಡ್ರು. ಅಲ್ಲಿರ್ಲಿಲ್ವಾ ಮುಸ್ಲಿಮ್ಸು? ಅಲ್ಲಿ ಹಿಂದೂಗಳು ಇರ್ಲಿಲ್ವಾ? ಅವ್ರಿಗೆ ಯಾಕೆ ಮನೆ ಕೊಡ್ಲಿಲ್ಲ? ಇವರೇ ಯಾಕೆ ಬೇಕು ಅಂತ ಮಾಡಿರಬಾರ್ದು? ಈಗ 3-4 ವರ್ಷದಲ್ಲಿ ಕೋಗಿಲು ಕ್ರಾಸ್ ಯಲಹಂಕ ಕ್ಷೇತ್ರಕ್ಕೆ ಬರುತ್ತೆ. ನಾನು ಯಲಹಂಕ ಕ್ಷೇತ್ರ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿ ಯಾವುದೇ ಮನೆಗಳು ಇರಲಿಲ್ಲ. ಇಬ್ಬರು ಯಾರೋ ಬಿಜಾಪುರ ಆ ಕಡೆಯಿಂದ ಈ ಕಡೆಯಿಂದ ಗೋಡೆ ಕಾರ್ಮಿಕರು, ಕೂಲಿ ಕಟ್ಟಡ ಕಾರ್ಮಿಕರು ಬಂದಿರ್ತಾರೆ. ಅಲ್ಲಿರೋಕ್ಕೆಲ್ಲ ಮನೆ ಸಿಕ್ಕಿರಲ್ಲ, ಬಾಡಿಗೆ ಕಟ್ಟಕ್ಕೆ ದುಡ್ಡಿರಲ್ಲ, ಒಂದು ಶೆಡ್ ಹಾಕೊಂಡಿರ್ತಾರೆ. ಅದಾದ್ಮೇಲೆ ಪಕ್ಕಕ್ಕೆ ಇವ್ರು ಯಾಕೆ ಒಬ್ಬೊಬ್ಬರನ್ನೇ ಕಳಿಸ್ಬೇಡ, ಅದು ಮೊದಲೇ ಸ್ಲಮ್. ಅದು ಆ ಕಾಲದಲ್ಲಿ ಅದು ಸ್ಲಮ್ಮು. ಇವತ್ತದು ಡೆವಲಪ್ ಮಾಡಿರ್ಬೋದು. ಸೊ ನಾನು ಹೇಳೋದು ಇಷ್ಟೇ, ಜಮೀರ್ ಸಾಹೇಬರು ಬೇಕು ಅಂತಲೇ ಮಾಡಿಸಿದ್ದಾರೆ, ನನ್ನ ಒಪಿನಿಯನ್. ಬೇರೆಯವ್ರದ್ದು ಏನಾದರೂ ಮಾಡಿಸ್ಕೊಂಡ್ಲಿ. ಯಾರು ಫಸ್ಟ್ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಫಸ್ಟ್ ಮನೆ ಕೊಡಿ. ನಿಮ್ಮ ಸ್ವಂತ ದುಡ್ಡಲ್ಲಿ ನಿಮ್ಮ ಸರ್ಕಾರಕ್ಕೆ ಏನಾದರೂ ಇದ್ದರೆ ಕಟ್ಟಿರೋ ಮನೆ ಕೊಡೋಕೆ ಹೋಗ್ತೀರಾ? ಬೇಡ ಅನ್ನಲ್ಲ ನಾವು. ನಿಮ್ಮದು ವರ್ಕ್ಸ್ ಬೋರ್ಡ್ ಕಮಿಟಿ ಏನಿದೆ, ನಿಮ್ಮದು ವರ್ಕ್ಸ್ ಬೋರ್ಡ್ ಜಾಗ ಅಂತ ಏನಿದೆ, ಅಲ್ಲಿ ಕೊಡಿ, ಅಲ್ಲಿ ಎಲ್ಲರಿಗೂ ಕೊಡಿ. ಇಲ್ಲಿ ವಸತಿ ಯೋಜನೆ ಹೇಳಿ, ರಾಜೀವ್ ಗಾಂಧಿ ವಸತಿ ಯೋಜನೆ ಹೇಳಿ, ಎಲ್ಲರಿಗೂ ಹೆಂಗೆ ಕೊಡ್ತೀರೋ, ನಿಮ್ಮ ವರ್ಕ್ಸ್ ಬೋರ್ಡಲ್ಲೂ ಹಿಂದೂಗಳಿಗೂ ಕೊಡಿ, ಮುಸ್ಲಿಮ್ಸ್ಗಳಿಗೂ ಕೊಡಿ, ಎಲ್ಲರಿಗೂ ಕೊಡಿ. ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್. ಯಾರು ಫಸ್ಟ್ ಮನೆ ಕಳ್ಕೊಂಡಿದ್ದಾರೆ ರೆಕಾರ್ಡ್ ಮಾಡಿ. ವೈಶಾಲಿ ಮೇಡಮ್ ಹೇಳ್ದಂಗೆ ಇವಾಗ ಅವ್ರದ್ದೆಲ್ಲ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಎಷ್ಟು ವರ್ಷದಿಂದ ಇಲ್ಲಿ ಇದ್ದಾರೆ, ಎಷ್ಟು ವರ್ಷದಿಂದ ಮನೆ ಕಳ್ಕೊಂಡಿದ್ದಾರೆ, ಮುಂಚೆ ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಕೊಡಿ. ಅವ್ರಿಗೆ ಫಸ್ಟ್ ಮನೆ ಕಟ್ಕೊಡಿ, ಆಮೇಲೆ ಇವ್ರಿಗೂ ಕೊಡಿ. ನಾವೇನು ಬೇಡ ಅನ್ನಕ್ಕೆ ಹೋಗಲ್ಲ. ನಾವು ಕಟ್ಟಿರೋ ಮನೆ, ನಮಗೆ ಅಂತಲೇ ಕೊಟ್ಟಿರ್ತಕ್ಕಂಥ ಮನೆ. ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಾನು ಮೊದಲೇ ಹೇಳ್ದಂಗೆ ಎಲ್ಲ ಡಾಕ್ಯುಮೆಂಟು ಕೇಳ್ತಾರೆ. ವೋಟರ್ ಐ ಡಿ ಕೇಳ್ತಾರೆ, ವಸತಿ 5 ವರ್ಷ ನೀನು ಎಲ್ಲಿ ವಸತಿ ಮಾಡಿದ್ಯಾ ಅದಕ್ಕೆ ಅಕ್ನಾಲಜ್ಮೆಂಟ್ ತರಬೇಕು. ಎಲ್ಲಿಂದ? ತಹಶೀಲ್ದಾರ್ ಆಫೀಸಿಂದ. ಇವ್ರು 5 ವರ್ಷದಿಂದ ಮಾಡಿಸ್ಕೊಂಬಂದಿದ್ದಾರಾ? ಅದು ಅಕ್ನಾಲಜ್ಮೆಂಟ್ ಇದೆಯಾ? ಫಸ್ಟ್ ಮನೆ ಯಾರು ಬಿದ್ದಿದೆ ಅವ್ರಿಗೆ ಕೊಡಿ. ವೋಟರ್ ಐ ಡಿ ಇದೆಯಾ? ಎಷ್ಟು ವರ್ಷದಿಂದ ಬೆಂಗಳೂರಾಗಿದ್ದಾರೆ? ಅದನ್ನೆಲ್ಲ ಪರಿಶೀಲನೆ ಮಾಡಿ ಆಮೇಲೆ ಮನೆ ಕೊಡಿ, ನಾವು ಒಪ್ಕೊಳ್ತೀವಿ. ಇಲ್ಲ ಅಂದರೆ ಈ ಹೋರಾಟ ಹಿಂಗೆ ನಡೆಯುತ್ತೆ. ಇಲ್ಲ ಅಂದರೆ ಹೋರಾಟ ಮಾಡೋಕ್ಕೆ ನಮ್ಮ ಕೈಲಿ ಯಾರೂ ಬರ್ತಾ ಇಲ್ಲ ಅಂದರೆ ಇವರು ಜನರ ಕಂಗಣ್ಣಿಗೆ ಗುರಿ ಆಗ್ತಾರೆ. ಆಲ್ರೆಡಿ ಗುರಿ ಆಗಿದ್ದಾರೆ. ಇನ್ನು ಈ ಸರ್ಕಾರ ಹಿಂಗೆ ಇದ್ರೆ ಎಷ್ಟು ಜನಕ್ಕೆ ಏನು ಮೋಸ ಮಾಡುತ್ತೋ ಗೊತ್ತಿಲ್ಲ. ಎರಡನೇದಾಗಿ ನಮ್ಮ ವಿರೋಧ ಪಕ್ಷದವರನ್ನು ಯಾರು ಜೋರಾಗಿ ಮಾತಾಡ್ತಾ ಇಲ್ಲ, ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಮುಂದಕ್ಕೆ ಬಂದ್ರೆ ಅವ್ರು ಹಿಂದ್ಗಡೆ ಕಾಲು ಎಳಿತಾರೆ. ನಮ್ಮ ಸಿದ್ದರಾಮಯ್ಯ ಹೇಳ್ದಂಗೆ ನಡೆಯೋದು, ನಮ್ಮ ಜಮೀರ್ ಸಾಹೇಬ್ರು ಹೇಳ್ದಂಗೆ ನಡೆಯೋದು. ನಾನು ಅವ್ರ ಹೆಸರು ತಗೋಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮಗೆ ಹೊಟ್ಟೆ ಉರಿಯುತ್ತೆ. 3 ವರ್ಷದಿಂದ 4 ವರ್ಷದಿಂದ ದುಡ್ಡು ಕಟ್ಟಿ 13-14 ಲಕ್ಷ ಕಟ್ಟಿದೀವಲ್ಲ, ಇದ್ರ ಬಡ್ಡಿ ಯಾರು ಕೊಡ್ತಾರೆ? ಹೌದು, ದುಡ್ಡಿಗೆ ದುಡ್ಡು ಹೋಯ್ತು, ಮನೆನೂ ಸಿಕ್ಕಿಲ್ಲ. ನಾವು ಭಾನುವಾರ ಅಲಿಯಾದಾಗ ಹೋಗ್ಬಿಟ್ಟೈತಿ. ಇಲ್ಲಿ ಇಷ್ಟು ಸಂಘನ ಮಾಡಿದ್ದೀವಿ ಮೇಡಮ್. ಇದಷ್ಟು RGHL ಆಫೀಸಲ್ಲೇ ತಗೊಂಡಿರೋದು. ಪ್ರತಿಯೊಬ್ಬರದು ಮನೆ ನಂಬರು, ಅವ್ರ ಹೆಸರು, ಫೋನ್ ನಂಬರು ಕಲೆಕ್ಟ್ ಮಾಡ್ಕೊಂಡು ಒಂದು ಗ್ರೂಪ್ ಅಂತ ಮಾಡಿದೀವಿ. ಅದೇ ಗ್ರೂಪನ್ನ ಇದೇ ಅಧಿಕಾರಿಗಳು ಮಾಡಿದ್ದಾರೆ. ಈಗ ನಾವು ಕೇಳ್ತಿರೋದು ಇಷ್ಟೇನೆ, ಅಲ್ಲಿರೋ ಜನಗಳಿಗೆ IDBI ಬ್ಯಾಂಕಲ್ಲ, ಯಾವ ಬ್ಯಾಂಕಲ್ಲ ಅನ್ಫ್ರೀಸ್ ಮಾಡಿಸ್ತೀರಾ ಮಾಡಿಸಿ, ಜನ ಎಷ್ಟು ದುಡ್ಡು ಕಟ್ಟಕ್ಕೆ ರೆಡಿ ಆಗ್ತಾರ ಅಷ್ಟು ಕಟ್ಸ್ಕೊಳ್ಳಿ, ನಮಗೆ ಬೇಗ ಮನೆ ಕಟ್ಕೊಡಿ. ಈ ನಮಗೆ ಜನವರಿ 16 ಕೊಡ್ತೀನಿ ಅಂತ ಏನು ಈಗಿನ ಕಮಿಷನರ್ ಹೇಳಿದ್ದಾರೆ, ಅದರ ನಿಜವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ಇನ್ನು 5ನೇ ಫ್ಲೋರ್ ಅಷ್ಟೇ ನಡೀತಾ ಇದೆ ವರ್ಕು. ಇನ್ನು ಅಲ್ಲಿ ನೀರಿಲ್ಲ, ಟಾಯ್ಲೆಟ್ ಇಲ್ಲ, ವಿದ್ಯುತ್ ಇಲ್ಲ, ಏನಿಲ್ಲ. ಟೈಲ್ಸ್ ಮಾತ್ರ ಆಗ್ತಾ ಇದ್ದಾರೆ. ಇದು ವಸತಿ ಸಚಿವರು ಅವಾಗ ಏನಿದ್ರು, ಸೋಮಣ್ಣವ್ರು ಇದ್ದಾಗ ಬಿಲ್ಡಿಂಗ್ ಎದ್ದಿದ್ದು, ಇವತ್ತಿನವರೆಗೂ ಏನೂ ಆಗಿಲ್ಲ, ಹಂಗೆ ಇದೆ. ಎಲ್ಲ ನೀರು ಬಿದ್ದು ಸೋರ್ತಾ ಇದೆ ಅಂತ ಹೇಳಿದ್ರೆ ಮೇಲೆ ಪ್ಲಾಸ್ಟರ್ ಹಾಕ್ತೀವ್ರಿ, ಯಾಕ್ರಿ ಯೋಚನೆ ಮಾಡ್ತೀರಾ ಅಂತಾರೆ. ಇದು ಮನೆ ಕಟ್ಟಿ 2017ರಲ್ಲಿ ಮನೆ ಕಟ್ಟಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿರೋದು. ಇವತ್ತು 26 ಬಂತು, 8-9 ವರ್ಷ ಆಯ್ತು ಬಿಲ್ಡಿಂಗ್ ಸ್ಟಾರ್ಟ್ ಆಗಿ. ಅದಕ್ಕೆ ಆಯಸ್ ಎಷ್ಟಿರುತ್ತೆ?
ನಾವಿನ್ನು ಎಷ್ಟು ವರ್ಷ ಬದುಕ್ತೀವಿ ಅದರೊಳಗೆ? ದುಡ್ಡು ಕಟ್ಟೆ 3 ವರ್ಷ ಕಾದಿದ್ದೀವಿ, ಬಿಲ್ಡಿಂಗ್ ಕಟ್ಟಿ 4 ವರ್ಷ ಆಯ್ತು, 7 ವರ್ಷ ಆಯ್ತು. ಹೌದು. ಇನ್ನೊಂದು 10-15 ವರ್ಷಕ್ಕೆ ಬಿಲ್ಡಿಂಗ್ ಅಲ್ಲಿ ಸೋರುತ್ತೆ, ಇಲ್ಲಿ ಲೀಕೇಜ್ ಐತೆ, ಬೇರೆ ಕಡೆಗೆ ಮನೆ ಶಿಫ್ಟ್ ಮಾಡಿ ಅಂದ್ರೆ ಇನ್ನೊಂದು ಮನೆ ಕಟ್ಟಕ್ಕೆ ರೆಡಿಯಾಗಿರ್ಬೇಕು ಇವರು. ಯಾಕೆಂದ್ರೆ ದುಡ್ಡು ಕಟ್ಸ್ಕೊಂಡಿದ್ದಾರೆ. ಹೌದು ಸರ್, ಹೌದು. ಎಸ್, ಇನ್ನು ವೈಶಾಲಿ ಮೇಡಮ್, ಈ ರೀತಿ ನಿಜವಾದ ಫಲಾನುಭವಿಗಳಿಗೆ ಮನೆ ಸಿಗ್ತಾ ಇಲ್ಲ, ಆದರೆ ನಿನ್ನೆ ಮೊನ್ನೆ ಕೋಗಿಲು ಲೇಔಟ್ ಅವರಿಗೆ ಮನೆ ಕೊಡೋದಕ್ಕೆ ಸರ್ಕಾರ ಒಪ್ಪಿದೆ. ಸೊ ಈ ರೀತಿ ವಿಚಾರಗಳಲ್ಲಿ ರಾಜಕೀಯ ಬಂದಾಗ ಏನೆಲ್ಲ ಅನಾಹುತ ಆಗುತ್ತೆ ಅಂತ ನಿಮ್ಮ ಪ್ರಕಾರ? ಮೇಡಮ್, ಇದು ತುಂಬಾ ಅನಾಹುತ ಅಂತೀನಿ. ಯಾಕಂದರೆ ನೋಡಿ, ಇವರೆಲ್ಲ 1 ಲಕ್ಷ ಕಟ್ಟಿದ್ದಾರೆ. ಈಗಿರೋರ್ಗೆ ಹೇಳ್ತಾ ಇದ್ದಾರೆ ನೀವು 2 ಲಕ್ಷ ಕಟ್ಟಿ, ಟೋಟಲ್ 11 ಲಕ್ಷ, 2 ಲಕ್ಷ ಕಟ್ಟಿ 9 ಲಕ್ಷ ನಾವು ಸರ್ಕಾರದಿಂದ ಕಟ್ತೀವಿ ಅಂತ ಹೇಳ್ತಾವ್ರು. ಹೌದಾ? ಇವ್ರು 1 ಲಕ್ಷ ಕಟ್ಟಿದಾರಲ್ಲ, ಇನ್ನೊಂದು ಲಕ್ಷ ಕಟ್ಟಿಬಿಡ್ತಾರೆ. ಅದೇ 9 ಲಕ್ಷ ನೀವು ಸರ್ಕಾರದಿಂದ ಕಟ್ಟಿ, ಹೌದಾ? ಅಲ್ಲಿಗೆ ಇವ್ರಿಗೂ ಮನೆ ಕೊಟ್ಬಿಡ್ರಿ. ಹೌದು. ನೀವು ರಾಜಕೀಯವಾಗಿ ಯಾಕೆ ಇದು ಮಾಡ್ತೀರಿ? ರಾಜಕೀಯವಾಗಿ ತಾನೇ ಇದಾಡ್ತಿರೋದು. ನೀವು ಜನರ ಹಿತದೃಷ್ಟಿ ನೋಡ್ತಾ ಇಲ್ಲ ನೀವು. ಈಗ ಇವ್ರಿಗೆ ಕೋಗಿಲೆ ಲೇಔಟರ್ಗೆ ಇಷ್ಟು ಜನಕ್ಕೆ ಕೊಟ್ಟು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಖಾಲಿ ಇರ್ತದೆ, ಆಮೇಲೆ ಇನ್ನೊಂದಷ್ಟು ಜನ ಎಳ್ಕೊಂಬರ್ತಾರೆ. ಯಾಕಂದರೆ ನೆಕ್ಸ್ಟ್ ಎಲೆಕ್ಷನ್ ಬರಬೇಕಲ್ಲ 2.5 ವರ್ಷಕ್ಕೆ, ಆವಾಗ ಒಂದಷ್ಟು ಜನ ಕರ್ಕೊಂಬರ್ತಾರೆ. ಈ ಥರ ಎಲ್ಲಿ ಜಾಗ ಖಾಲಿ ಇರ್ತದೆ ಅಲ್ಲಿ ನೋಡ್ತಾರೆ. ಅದು ಇವಾಗಿಂದನೇ ಪ್ಲ್ಯಾನ್ ಮಾಡ್ತಾರೆ. ಇವಾಗ ಎಲ್ಲಿ ಜಾಗ ಖಾಲಿ ಆಗಿರ್ತದೆ ಅಲ್ಲಿ ಒಂದಷ್ಟು ಕಟ್ಕೊಳ್ಳೋಕ್ಕೆ ಬಿಡ್ತಾರೆ. ಆಮೇಲೆ ಮತ್ತೆ ಅವ್ರದ್ದು ಸರ್ಕಾರ ಜಾಗ ಅಂತೇಳಿ ಹಿಂಗೆ ಹೊಡಿತಾರೆ, ಮತ್ತೆ ಇದೇ ಬಿಲ್ಡಿಂಗಿಗೆ ಸೇರಿಸ್ತಾರೆ. ಇವೆಲ್ಲ ರಾಜಕೀಯವೇ ಮಾಡ್ತಾ ಇರೋದು ಅವ್ರುಗಳು. ಸ್ವಯಾರ್ಜಿತವಾಗಂತೂ ಜನರಿಗೆ ಒಳ್ಳೇದು ಮಾಡ್ಬೇಕಂತ ಅವರಲ್ಲಿ ಇಲ್ಲ. ಏನೋ ಒಂದು ನಾವು ಆಳ್ಬೇಕು. ಈ ಫ್ರೀ ಅಂತ ಮಾಡಿದ್ದಾರೆ. ಫ್ರೀಯಿಂದ ಎಷ್ಟು ಇಲಾಖೆಗಳು ಅನಾಹುತ ಆಗಿದೆ ಗೊತ್ತಾ ನಿಮಗೆ? ಹೌದು. ಎಷ್ಟು ಇಲಾಖೆಗಳು ಅನಾಹುತ ಆಗಿದೆ, ಎಷ್ಟು ಇಲಾಖೆಗಳು ಇವಾಗ ಎಷ್ಟು ಕಡಿಮೆ ಇದ್ರಲ್ಲಿ ಹೋಗಿದ್ದಾವೆ. ಉದಾಹರಣೆಗೆ ಏನು ಬೇಡ, ಇವ್ರು ಇಷ್ಟೊಂದು ಮಾಡ್ತಾ ಇದ್ದಾರಲ್ಲ, ಈ ಕೋಗಿಲೆ ಲೇಔಟ್ ಅವ್ರಿಗೆಲ್ಲ ಕೊಡ್ತೀನಿ ಅಂತ ಇದ್ದಾರಲ್ಲ, ಇದೇ ಸರ್ಕಾರಗಳು ನೀವು ಫ್ರೀ ಅಂತ ಬಿಟ್ರಲ್ಲ, ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ತಗೊತಿದ್ದೀರ ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ವಾ? ನಮಗೆ ಗೊತ್ತಿದೆ. ಬೇಡ, ನಮ್ಮ ಲೇಬರ್ ಡಿಪಾರ್ಟ್ಮೆಂಟೇ ತಗೊಳ್ಳಿ. ಒಬ್ಬ ಇಂಜಿನಿಯರ್ ಸ್ಟೂಡೆಂಟ್ಗೆ ವರ್ಷಕ್ಕೆ 60,000 ಸ್ಕಾಲರ್ಶಿಪ್ ಕೊಡ್ತಿತ್ತು. ಎಷ್ಟು ವರ್ಷ? ನಾನು 15-20 ವರ್ಷದಿಂದ ಆ ಇಲಾಖೆಯಲ್ಲಿ ವರ್ಕ್ ಮಾಡ್ತಿರೋದು ನನಗೆ ಗೊತ್ತಿದೆ. ಸುಮಾರು ಇಲಾಖೆಗಳು ವರ್ಕ್ ಮಾಡ್ತಿದ್ದೀವಿ. 60,000 ಕೊಡ್ತಿದ್ದ ಜಾಗದಲ್ಲಿ ಇವರು ಬಂದಿದ ತಕ್ಷಣ ದಿಢೀರ್ ಅಂತ 10,000 ಕೇಳಿಸಿದ್ರು. 50,000 ಬಂದು ಇವರು ಫ್ರೀಗೆ ಹಾಕೊಂಡಿದ್ದಾರೆ. ಒಬ್ಬ ಒಂದು ಸ್ಟೂಡೆಂಟಿಂದ 60,000 ಕೊಡ್ತಿದ್ದ ಜಾಗದಲ್ಲಿ ನೀನು 10,000 ಕೊಟ್ಬಿಟ್ಟು 50,000 ನೀವು ಬಾಚ್ಕೊಂಡು ನೀವು ಫ್ರೀಗೆ ಅಂಟಿಸಿದ್ರೆ ಜನ ಎಲ್ಲಿಗೆ ಹೋಗ್ಬೇಕು? ನೀವು ಜನನ ನೋಡ್ತಾ ಇಲ್ಲ, ನೀವು ರಾಜಕೀಯನ ನೋಡ್ತಾ ಇದ್ದೀರಾ. ಒಟ್ಟಿನಲ್ಲಿ ನಾವು ಒಂದು 5 ವರ್ಷ ಆಳ್ಬಿಟ್ರೆ ಸಾಕು. ಆಮೇಲೆ ನೀವು ಓಟ್ ಹಾಕಿದ್ರೆ ಹಾಕ್ರಿ, ಬಿಟ್ರೆ ಬಿಡಿ, ನಾವು ಮತ್ತೆ ವಲಸೆ ಇಲ್ಲಿ ಕರ್ಕೊಂಡು ಬರ್ತೀವಿ. ಎಲ್ಲಿ ಫ್ಲಾಟ್ ಜಾಗಗಳಿದಾವೆ ಅಲ್ಲೆಲ್ಲ ಮನೆ ಕಟ್ತೀವಿ, ಅಲ್ಲಿ ಇರಿಸ್ತೀವಿ, ಅವ್ರಿಗೆ ವೋಟರ್ ID ಮಾಡಿಕೊಡ್ತೀವಿ, ಅವ್ರು ನಮಗೆ ಓಟ್ ಹಾಕ್ತಾರೆ. ಆಮೇಲಿಂದ ಮತ್ತೆ ಅದನ್ನು ನಮ್ಮದೇ ಸರ್ಕಾರ ಬಂದ್ಬಿಡ್ತೈತೆ, ನಾವೇ ಡೆಮಾಲಿಷನ್ ಮಾಡಿ ಮತ್ತೆ ಮನೆ ಕೊಡುವ ಅಂತ. ಇವೆಲ್ಲ ಪ್ರೀ ಪ್ಲ್ಯಾನ್ಡ್. ಎಲ್ಲರಿಗೂ ಗೊತ್ತಾಗ್ತಿದೆ. ಇವ್ರು ಇದೇ ಥರ ಮಾಡ್ತಾ ಇದ್ರೆ ಜನ ದಂಗೆ ಎದ್ದು ಗ್ಯಾರಂಟಿ ಗರ್ಭದ ರುಬ್ಬಿದ್ರಲ್ಲ, ಕೊಚ್ಚೆಮೂರಿಗೆಲ್ಲ ಹಾಕೊಂಡು ಎಳ್ಕೊಂಡು ಹೊಡೆದ್ರಲ್ಲ, ಸೇಮ್ ಡಿಕ್ಟು ಆ ಪರಿಸ್ಥಿತಿ ತರಿಸ್ಕೊಂಡ್ಬಿಡ್ತಾರೆ ಇವರು, ಗ್ಯಾರಂಟಿ. ಯಾಕಂದ್ರೆ ಜನನು ಬೇಸತ್ತು ಹೋಗ್ತಾರೆ, ಎಷ್ಟು ಅಂತ ನೋಡ್ತಾರೆ. ಇವ್ರು ಸೇಮ್ ಆ ಸಿಚುವೇಶನ್ ತರಿಸ್ಕೊಳ್ಳಿಕ್ಕೋಸ್ಕರ ಕರ್ನಾಟಕನ ಇಷ್ಟು ಅಧ್ವಾನ ಮಾಡ್ತಾ ಇದ್ದಾರೆ ಅಂದರೆ ಹಿಂದೂಗಳಿಗಂತೂ ಬೆಲೆನೇ ಇಲ್ಲ. ನೆನೆನೇ ನೋಡಿ, ಓಂ ಶಕ್ತಿ ಹಾಕಿರೋರ್ಗೆ ಯಾರು ಕಲ್ಲಲ್ಲಿ ಹೊಡೆದ್ರು, ಅದು ಮುಸ್ಲಿಂ ಹುಡುಗ್ರೆ. ಅಂಥವ್ರನ್ನ ಏನು ಮಾಡ್ಬೇಕಂದ್ರೆ ಗ್ಯಾರಂಟಿ ಹೇಳ್ತೀನಿ, ಅಂಥವ್ರನ್ನ ಕರ್ನಾಟಕದಲ್ಲಿ ಇಟ್ಕೋಬಾರ್ದು, ಗಡಿಪಾರು ಮಾಡಿಬಿಡ್ಬೇಕು. ಅವ್ರು ಕರ್ನಾಟಕದಲ್ಲಿ ಇರ್ಲಿಕ್ಕೆ ಲಾಯಕೇ ಇಲ್ಲ. ಅವ್ರು ಹಿಂದೂಗಳಿಗೆ ಹಿಂಗೆ ಹೊಡಿತಾರೆ ಅಂತಂದರೆ ಅವ್ರನ್ನ ಇಂಡಿಯಾದಿಂದನೇ ಗಡಿಪಾರು ಮಾಡಿಬಿಡ್ಬೇಕು. ನೀವು ಹಿಂದೂಗಳಿಗೋಸ್ಕರ ಇಲ್ವಲ್ಲ, ನೀವು ಹಿಂದಿ ಮುಸ್ಲಿಮರಾದ್ರೂ ಹಿಂದೂಗಳೇ ಅಲ್ವಾ. ನೀವು ಆ ಥರ ಇದ್ರಿ ಇಲ್ಲಿ ನಿಮ್ಮನ್ನ ಎಲ್ಲ ಒಂದು ಬಾಯ್ ಅಂತ ಏನು ಅಣ್ಣ ತಮ್ಮದಿರ ಥರ ಇರ್ತೀರಿ. ನೀವು ಬೇರೆ ಇದ್ರಲ್ಲೇ ನೋಡ್ತಾ ಇದ್ರೆ ನಮ್ಮನ್ನ, ಅದು ಸಣ್ಣ ಮಕ್ಕಳು ಹೊಡೆದಿರೋದು. ಈ 17-18 ವರ್ಷದವ್ರೆ ಮೇಡಮ್ ಜಾಸ್ತಿ ಮಾಡೋದು. ಜಾಸ್ತಿ ಈ 30-40 ವರ್ಷದವ್ರು ಅಷ್ಟೊಂದು ಸ್ವಲ್ಪ ಮಾಡ್ಲಿಕ್ಕೆ ಹೆದರ್ಕೊಂಡ್ಬಿಡ್ತಾರೆ. ಇವ್ರುಗಳೇ ಜಾಸ್ತಿ. ಯಾಕಂದ್ರೆ ಇವ್ರ ಕುಮ್ಮಕ್ಕು, ರಾಜಕೀಯದವ್ರ ಕುಮ್ಮಕ್ಕು ಅವರಿಗೆ ಕೊಡೋದು. ಅವ್ರಿಗೆ ಕೊಡೋದು. ಸೊ ಹಾಗಾಗಿ ಅಂಥವ್ರು ನಮಗೆ ಸಿಗ್ತಾರೆ ಅನ್ನೋದಕ್ಕೆ ಈ 157 ಜನ ಏನಿದ್ದಾರೆ ಅವರಿಗೆ ಫಸ್ಟಿಗೆ ಮನೆ ಕೊಡ್ಲಿಕ್ಕೆ ನೋಡ್ತಾ ಇರೋದು. ನೀವು 157 ಮನೆಗಳು ಕೊಡ್ತಿದ್ದೀರಲ್ಲ, ಒಂದು ಸರಿನಾದ್ರು ರಾಜಕೀಯವಾಗಲಿ ಆಗಲಿ ಮಾನವೀಯತೆ ಆಗಲಿ ಎಲ್ಲ ಜನರು ಕೇಳಿದ್ರ ನೀವು?
ನಿಮ್ಗೂ ಕೊಟ್ಬಿಟ್ಟು ಅವ್ರಿಗೆ ಕೊಡ್ತೀವಪ್ಪ, ಅನ್ಯತಾ ನೀವೇನು ಭಾವಿಸ್ಬೇಡ್ರಿ. ನಿಮ್ಗೂ ಕೊಟ್ಬಿಟ್ಟು ಯಾರ್ಯಾರು ಫಸ್ಟ್ ಅರ್ಜಿ ಹಾಕಿದೀರಾ ಅವ್ರನ್ನ ಫಸ್ಟಿಗೆ ಪರಿಗಣಿಸ್ತೀವಿ. ಅದಾದ್ಮೇಲೆ ನಿಮ್ಗೆ ಇವ್ರಿಗೂ ಕೊಡ್ತೀವಿ. ಯಾವ್ದಾವ್ದು ಮನೆಗಳು ಖಾಲಿ ಇದಾವೆ ನೋಡ್ಕೊಂಡು ಪರಿಶೀಲನೆ ಮಾಡ್ಕೊಂಡು ಇವ್ರು ಇಲ್ಲಿಯವರೇನಾ ಅಂತ ನೋಡ್ಕೊಂಡು ಕೊಡ್ತೀವಂತ ನೀವು ಸಾರ್ವಜನಿಕರವಾಗಿ ಎಲ್ಲಾದ್ರೂ ಹೇಳಿದ್ದೀರಾ? ಏನು ಹೇಳ್ತಾ ಇಲ್ಲ. ಒಟ್ನಲ್ಲಿ ಅವ್ರು ನಿರಾಶ್ರಿತರಾಗ್ಬಿಟ್ಟಿದ್ದಾರೆ, ಮನೆ ಹೊಡೆದು ಬಿಟ್ಟಿದ್ದೀವಿ, ಅವ್ರಿಗೆ ಒಟ್ನಲ್ಲಿ ಕೊಡ್ಬೇಕು ಮನೆ. ಎಸ್ ಈ ಬಗ್ಗೆ ಮಾತಾಡೋಣ. ಈ ರೀತಿ ಯಾವುದಾದ್ರೂ ಒಂದು ಡೆವಲಪ್ಮೆಂಟ್ಸ್ ಆದಾಗ ರಾಜಕೀಯ ಲಾಭಕ್ಕಾಗಿ ಇದನ್ನ ಬೇರೆ ಬೇರೆ ಪಕ್ಷಗಳು ಬಳಸುತ್ತೆ. ಮಂಜುಳಾ ಮೇಡಮ್, ಇವಾಗ ಈ ರಾಜೀವ್ ಗಾಂಧಿ ವಸತಿ ಯೋಜನೆ ಏನಿದೆ, ಇದನ್ನ ನೀವು ಅರ್ಜಿ ಹಾಕ್ಬೇಕಾದ್ರೆ ಅವ್ರೇನಾದ್ರು ಹೇಳ್ತಾರಾ? ಅಂದ್ರೆ ಇಷ್ಟು ಟೈಮಲ್ಲಿ ನಿಮಗೆ ಮನೆ ಅಲಾಟ್ ಆಗುತ್ತೆ ಅಂತ ಏನಾದ್ರು ಹೇಳ್ತಾರಾ, ಅಥವಾ ಇದರಲ್ಲಿ ಸಾಲ ಸೌಲಭ್ಯಗಳೇನಾದ್ರೂ ಇರುತ್ತಾ, ಹೇಗೆ ಅಂತ ಇದು? ಮೇಡಮ್, ನಮ್ಗೆ ಹೇಳಿದ್ದವರು ನೀವು ಒಂದು ಲಕ್ಷ ಕಟ್ಟಿ ಮಿಕ್ಕಿದ್ದು ಸಬ್ಸಿಡಿ ಕೊಟ್ಕೊಂಡು ನಾವು ಕಟ್ಕೊತೀವಿ ಅಂತ ಹೇಳಿದರು ಮೇಡಮ್. ಅವಾಗ ನಾವು ಅವಾಗ ಸರಿ ನಮ್ಗೆ ಹಿಂಗೋ ಕೊಡ್ತಾರಲ್ವ, ಆಮೇಲೆ ಸ್ವಲ್ಪ ಬಾಡಿಗೆ ಥರ ಕಟ್ಕೊಂಡು ಹೋಗ್ಬಿಡ್ಬೋದಲ್ಲ ಅಂತ ಮಾಡ್ಕೊಂಡ್ವಿ. ಆಮೇಲೆ ಇಷ್ಟು ಕಟ್ಟಿ ಅಷ್ಟು ಕಟ್ಟಿ ಅಂತ ಹೇಳ್ಕೊತಾ ಬಂದ್ರ ರೈಸ್ ಮಾಡ್ಕೊತಾನೆ ಹೋಗ್ತಾ ಇದ್ದಾರೆ. ಆವಾಗ 5 ಲಕ್ಷ ಕಟ್ಟಿ ಅಂತ ಹೇಳಿದ್ದು, ಈಗ 6.5 ಹೇಳ್ತಾ ಇದ್ದಾರೆ. 6.5 ಕಟ್ಟಕ್ಕೆ ಒಂದೇ ಸಲ ಕಟ್ಟಕ್ಕೆ ಎಲ್ಲಿಂದ ಆಗುತ್ತೆ ಮೇಡಮ್ ನಮ್ಮ ಕೈಯಲ್ಲಿ? ಹೌದು. ಅಂದ್ರೆ ಇವಾಗ ನಿಮ್ಗೆ ಹೇಳಿರ್ತಾರ ಇಷ್ಟು ಟೈಮಲ್ಲಿ ನಿಮಗೆ ಮನೆ ಏನಾದ್ರು ಕೊಡ್ತೀವಿ ಅಂತ ಅಶ್ಯೂರೆನ್ಸ್ ಏನಾದ್ರು ಮಾಡಿರ್ತಾರ ಸ್ಟಾರ್ಟಿಂಗ್ ಅಲ್ಲಿ ಅರ್ಜಿ ಹಾಕಿದಾಗ? ಇದು ಕೊಟ್ಟಿದ ತಕ್ಷಣ ಇನ್ನೊಂದು ತಿಂಗಳಲ್ಲಿ ಎಲ್ಲ ರೆಡಿ ಆಗ್ಬಿಡುತ್ತಮ್ಮ, ಆಮೇಲೆ ಇದ್ ಮಾಡ್ಕೋಬಹುದು ಅಂತ ಹೇಳಿದ್ರು ಮೇಡಮ್. 1 ತಿಂಗಳಲ್ಲ, ಈಗ ಆವಾಗ್ಲೇ 19ರಿಂದ 23ಕ್ಕೆ ಅಕ್ಲೆ ಇದ್ದು ತಾತ್ಕಾಲಿಕ ಹೋಗಿದೆ. ಇವಾಗ 3 ವರ್ಷನೇ ಆಗೋಯ್ತು. 3 ವರ್ಷದಿಂದ ಯಾರು ಅಲ್ಲಿ ಏನ್ ಕೆಲ್ಸಾನೇ ಮಾಡ್ತಿದ್ರೆ ತಾನೇ ಅವರು ನಮ್ಗೆ ಮನೆ ಕೊಡೋದು. ಈಗ 3 ಸರ್ಕಾರನೇ ಹೊರಟೋಯ್ತು, ಇನ್ಯಾವಾಗ ಕೊಡ್ತಾರೆ ಅವರು? ಇವಾಗ ಮತ್ತೆ ಕೋಗಿಲೆ ಲೇಔಟ್ ಅವ್ರಿಗೆ ಮಾತ್ರ ಬೇಗ ಕೊಡ್ತೀವಿ, 3 days ಅಲ್ಲಿ ಕೊಡ್ತೀವಿ ಅಂತಾರೆ. ನಮ್ಗೆ ಯಾಕೆ 3 ವರ್ಷದಿಂದ ಕಾಯಿಸ್ತಾ ಇದ್ದಾರೆ ಮೇಡಮ್? ಮತ್ತೆ ಎಸ್ ಈ ಬಗ್ಗೆ ಮಾತಾಡೋಣ. ಇನ್ನು ಗಿರೀಶ್ ಸರ್, ಇವಾಗ ನಾನು ಆಗ್ಲೇ ಹೇಳ್ದಂಗೆ ಈ ತರ ಏನೇ ರಾಜ್ಯದಲ್ಲಿ ಡೆವಲಪ್ಮೆಂಟ್ಸ್ ಆದ್ರೂ ಕೂಡ ಎಲ್ಲ ರಾಜಕೀಯ ಲಾಭಕ್ಕಾಗಿ ಬಳಸ್ತಾರೆ. ಅಂದ್ರೆ ಈಗ ಒಂದ್ ಕಡೆ ಬಿಜೆಪಿ ಅವರು ಇಲ್ಲ ನಾವು ಇದನ್ನ ವಿರೋಧಿಸ್ತೀವಿ ಅಂತ ಬರ್ತಾರೆ. ಸೊ ಇದು ಜನರಿಗೆ ಏನ್ ಯೂಸ್ ಆಗ್ತಿದ್ಯಾ ಇದರಿಂದ ಅಂತ ನಿಮ್ ಪ್ರಕಾರ? ಇದರಿಂದ ಜನರಿಗೆ ಏನು ಯೂಸ್ ಆಗ್ತಿಲ್ಲ. ನಮ್ಮ ವೋಟ್ ತಗೊಂತಾರೆ, ಅವರು ರಾಜಕೀಯಕ್ಕೆ ಬರ್ತಾರೆ, ಅವ್ರು 5 ವರ್ಷ ಕಿತ್ತಾಡ್ಕೊಂಡು ಒದ್ದಾಡ್ಕೊಂಡು ಅವ್ರಿಗೆ ಏನ್ ಬೇಕಂಗೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಫಲಾನುಭವಿಗಳಿಗೆ ಅಂದ್ರೆ ಪಬ್ಲಿಕ್ಕಿಗೆ ಏನು ಯೂಸ್ ಆಗ್ತಾ ಇಲ್ಲ. ಈ ಫ್ರೀ ಯೋಜನೆ ಇದೆ, ಇದರಿಂದ ಎಷ್ಟು ಜನ ಉಪಯೋಗ ಪಡಿಸ್ಕೊಂಡ್ರೋ ಎಷ್ಟು ಜನ ಬಿಟ್ಟರೋ ಗೊತ್ತಿಲ್ಲ. ಕೆಲವರಿಗೆ ಉಪಯೋಗ ಆಗಿರ್ಬೋದು, ಯಾಕಂದ್ರೆ ತುಂಬಾ ಬಡ ಕಾರ್ಮಿಕರು ಇರ್ತಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇರ್ತಾರೆ ಅಥವಾ ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಯೂಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಕೆಲವರು ಮೊಸರು ತರಕ್ಕೆಲ್ಲ ಇಲ್ಲಿಂದ ದಾಸರಳ್ಳಿಗೆ ಹೋಗಿದ್ದೆ, ಈ ಥರ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಕೆಲವೊಂದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತವೆ. ಇನ್ನು ಕೆಲವರು ಸುಮ್ಮನೆ ಹೋಗ್ತಾ ಇರೋದು ಧರ್ಮಸ್ಥಳ ಟ್ರಿಪ್ ಅಂತೆ, ಅವ್ರು ಸ್ವಂತ ದುಡ್ಡಾಗಿದ್ರು ಹೋಗ್ತಾ ಇರಲಿಲ್ಲ. ಮನೆ ಮಕ್ಕಳು ಫ್ಯಾಮಿಲಿ ಇದನ್ನೆಲ್ಲ ಬಿಟ್ಟು ಒಂದು ಸಂಘ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಯಾಕಂದ್ರೆ ಫ್ರೀ ಇದೆಯಲ್ಲ. ಇದರಿಂದ ಯಾವುದೂ ಉಪಯೋಗ ಆಗ್ತಾ ಇರಲಿಲ್ಲ, ಯಾರು ಕೇಳಿದ್ದಿಲ್ಲ. ಇವ್ರು ಕೊಡ್ತೀನಿ ಅಂದ್ಮೇಲೆ ಜನ ಆಸೆ ಬೀಳ್ತಾರೆ. ಇವಾಗ ಯಾರಾದ್ರೂ ಕೊಡ್ತಾ ಇದಾರೆ ಅಂದ್ಮೇಲೆ ಯಾಕೆ ಆಸೆ ಬೀಳಲ್ಲ ಜನ? ಎರಡನೇದು, ಹೆಣ್ಮಕ್ಳಿಗೆ 2,000 ರೂಪಾಯಿ ತಿಂಗಳ ಕೊಡ್ತೀನಿ ಅಂತ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಎಷ್ಟು ತಿಂಗಳು ಬಿಟ್ಟು ಕೊಡ್ತಾ ಇದ್ದಾರೆ, ಎಷ್ಟು ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ಬಂದಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಕೆಲವರಿಗೆ ಜೀವನ ಮಾಡೋದು ಕಷ್ಟ ಇರೋಂಥವ್ರಿಗೆ ಅದು ಯೂಸ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದೇ 2,000 ರೂಪಾಯಿ ಇದ್ರೆ ಮನೆಯಲ್ಲಿ ಹಾಲು ಮೊಸರು ಮಕ್ಕಳಿಗೆ ಊಟ ಆಗುತ್ತೆ. ಇನ್ನು ಕೆಲವರು ಇದ್ದಾರೆ, ಎಲ್ಲ ಇರುತ್ತೆ, APL ಕಾರ್ಡ್ ಇರುತ್ತೆ, BPL ಕಾರ್ಡ್ ಇರುತ್ತೆ, ಅವರು 2,000 ರೂಪಾಯಿ ತಗೊತಾ ಇದ್ದಾರೆ. ಇದನ್ನ ಯಾಕೆ ಪರಿಗಣಿಸ್ತಾ ಇಲ್ಲ? ಸುಮ್ಮನೆ ಅಲ್ಲಿ ಬ್ಯಾನ್ ಮಾಡಿದ್ವಿ, ಇಲ್ಲಿ ರೇಷನ್ ಕಾರ್ಡ್ ಇಷ್ಟು ಬಂದ್ ಮಾಡಿದ್ವಿ, ಏನಕ್ಕೆ ಬೇಕಿತ್ತಿದೆಲ್ಲ? ಈ ಫ್ರೀ ಯೋಜನೆಗಳು ಬೇಕಾಗಿದ್ದಿಲ್ಲ. ಮೇಡಮ್ ಅವ್ರು ಹೇಳ್ದಂಗೆ ಅವಾಗ ಇಂಜಿನಿಯರಿಂಗ್ ಮಾಡೋ ವಿದ್ಯಾರ್ಥಿಗಳಿಗೆ 60,000 ರೂಪಾಯಿ ಕೊಡ್ತಾ ಇದ್ರು, ಇವತ್ತು 10,000 ತಂದಿದ್ದಾರೆ. ಯಾರು ದುಡ್ಡಿಂದ ಕಿತ್ಕೊಂಡು ಕೊಡ್ತಾ ಇದ್ದಾರೆ? ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು, ಹೆಣ್ಮಕ್ಳಿಗೆ ಫ್ರೀ ಬಿಟ್ರು, ಗಂಡು ಮಕ್ಳ ಹತ್ರ ಕಿತ್ಕೊಂಡ್ರು. ಎಲ್ಲ ದುಡ್ಡು ಒಂದೇ ಅಲ್ವಾ? ನಮ್ಮ ದುಡ್ಡು ತಗೊಂಡು ನಮ್ಮ ಮನೆ ಹೆಣ್ಮಕ್ಳಿಗೆ ಫ್ರೀಯಾಗಿ ಬಿಟ್ರೆ ಏನು ಉಪಯೋಗ ಬಂತು? ಸರ್ಕಾರಕ್ಕೆ ಏನಾದ್ರು ಉಪಯೋಗ ಬಂತ? ಇಲ್ಲ. ಹೇಳ್ಕೊಳೋದು ಒಂದೇ ದಾರಿ, ಫ್ರೀ ಕೊಟ್ಟಿದ್ದೀವಿ, ಇದ್ರ ಅವಶ್ಯಕತೆ ಇರಲಿಲ್ಲ. ಇದನ್ನೆಲ್ಲ ಬಿಟ್ಟು ನಾವು ಬಂದಿರೋದು ಇವತ್ತು ಕೋಗಿಲು ನಿವಾಸಿಗಳಿಗೆ ಒಂದು ನ್ಯಾಯ ಮಾಡ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಒಂದು ನ್ಯಾಯ ಮಾಡ್ತಾ ಇದ್ದಾರೆ. ಆ ಉದ್ದೇಶ ಮಾತಾಡಕ್ಕೆ ಬಂದಿದ್ದೀವಿ. ದಯವಿಟ್ಟು ಕಮಿಷನರ್ ಆಗಿರಲಿ, ಈಗಿನ ಜಮೀರ್ ಸಾಹೇಬ್ರೇ ಆಗಿರಲಿ, ಸಿದ್ದರಾಮಯ್ಯನವರೇ ಆಗಿರಲಿ, ಫಸ್ಟ್ ಕಮ್ ಫಸ್ಟ್ ಅನ್ನೋದನ್ನು ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಇಷ್ಟನ್ನ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸರ್ಕಾರದ ಪರವಾಗಿ, ಸಾರ್ವಜನಿಕರ ಪರವಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಫಸ್ಟ್ ಕಮ್ ಫಸ್ಟ್ ಮಾಡಿ, ಅವ್ರಿಗೂ ಅದೇ ರೂಲ್ಸೇ ಮಾಡಿ. ನಿಮ್ಮ ಮನೆ ಬೇಕಿದ್ರೆ ಬರ್ಕೊಡಿ ಅವ್ರಿಗೆ. ನಿರಾಶ್ರಿತರಿಗೆ ನಿಮ್ಮ ಮನೆ ಬೇಜಾನ್ ದೊಡ್ಡ ಜಾಗಗಳಿರ್ತವೆ, ರೆಸಾರ್ಟ್ಗಳಿರ್ತವೆ, ಕೊಟ್ಬಿಡಿ. ಆವಾಗ ಅವ್ರಿಗೆ 5 ವರ್ಷ ತುಂಬಿ ಅವರು 5 ವರ್ಷ ಇಲ್ಲಿ ಆದಮೇಲೆ ಅವರಿಗೆ ಹಕ್ಕುಪತ್ರ ಕೊಡಿ. ಅವ್ರ ಹತ್ರನೂ ಇಷ್ಟೇ ದುಡ್ಡು ಇಸ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ಇಲ್ಲಿ ಬಡವರೇ ತಾನೇ ಇರೋದು, ಎಲ್ಲ ಈಕ್ವಲ್ಲೇ. ಇವಾಗ ಮೇಡಮ್ ಅವ್ರು ಕೂಲಿ ಕೆಲಸ ಮಾಡ್ತಾರೆ, ತಾಳಿ ಆಡ ಇಟ್ಟು ಬಂದಿದ್ದಾರೆ. ಇವಾಗ ಮುಸ್ಲಿಮ್ಸರ ಏನು ಕೆಲಸ ಮಾಡ್ತಾ ಇಲ್ವಾ? ಅವ್ರದ್ರಲ್ಲೂ ಇದ್ದಾರೆ, ತುಂಬಾ ಬಡವರು ಇದ್ದಾರೆ, ನಿಸ್ವಾರ್ಥಿಗಳಿದ್ದಾರೆ, ನಿಸ್ವಾರ್ಥಿಗಳು ಬೇಜಾನ್ ಜನ ಇದ್ದಾರೆ. ನಿಸ್ವಾರ್ಥಿಯಿಂದ ಕೆಲಸ ಮಾಡ್ತಕ್ಕಂಥ ಜನಗಳು ಇದ್ದಾರೆ ಮುಸ್ಲಿಮ್ಸಲ್ಲಿ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದರೆ ನಾವು ಅದಕ್ಕೇ ಹೇಳ್ತಾ ಇರೋದು,
ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ. ಯಾಕಂದರೆ ಆ ವಿಶ್ವಾಸ ಹಿಂಗೆ ಮುಂದುವರಿಬೇಕು ಅಂದರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಎಲ್ಲರಿಗೂ ಒಂದೇ ದಾರಿ ಮಾಡಿಕೊಡ್ಬೇಕು. ಇದು ನನ್ನ ಕಳಕಳಿಯ ಪ್ರಾರ್ಥನೆ. ಇನ್ನು ವೈಶಾಲಿ ಮೇಡಮ್, ನಾವಾಗಲೇ ಮಾತಾಡ್ತಾ ಇದ್ವಿ, ಅಂದರೆ ಈಗ ಅಲ್ಲಿ ಜಾಸ್ತಿ ಬಾಂಗ್ಲಾದಿಂದ ಬಂದಿರೋರೇ ಇದ್ದಾರೆ ಅಂತ ನಾವು ಮಾತಾಡ್ತಿದ್ವಿ. ಈಗ ಬಾಂಗ್ಲಾದವರು ಅವ್ರ ದೇಶ ಬಿಟ್ಟು ನಮ್ಮ ದೇಶಕ್ಕೆ ಎಂಟ್ರಿ ಆಗ್ತಾರೆ ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ವೈಫಲ್ಯತೆ ಕೂಡ ಕಾರಣ ಆಗುತ್ತೆ ಅಲ್ವಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ನಿಜವಾಗಿಯೂ ಬಾಂಗ್ಲಾದೇಶ ಬರಬೇಕಂದ್ರೆ ಕೇಂದ್ರ ಸರ್ಕಾರನೇ ಮೇನ್ ಹೊಣೆ. ಅವ್ರಿಗೆ ನುಸುಳಕ್ಕೆ ಯಾಕೆ ಜಾಗ ಬಿಟ್ರು ಅಂತ. ಅದನ್ನು ಅಲ್ಲಿನೂ ಕೂಡ ಇವರೇ ತಾನೇ ಇರೋದು. ಇವರಲ್ಲಿ ಅರ್ಧ ಜನ ಇದ್ದಾರಲ್ಲ, ನಮ್ಮಲ್ಲಿ ಆಳ್ತಿರೋರ್ದೇ ಇನ್ನೂ ಅರ್ಧ ಜನ ಇರ್ತಾರಲ್ಲ, ಅಂಥವ್ರುಗಳೇ ಇವಾಗ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿರೋದು. ಇನ್ನೊಂದು ಏನಂತಂದರೆ, ಇಲ್ಲಿ ಇವ್ರುಗಳು ಬಂದಾದ್ಮೇಲೆ, ಈ ಸರ್ಕಾರ ಬಂದಾದ್ಮೇಲೆ ಕೆಲವು ಇಲಾಖೆಗಳಲ್ಲಿ ಸರಿಯಾಗಿ ವರ್ಕ್ ನಡೀತಾ ಇಲ್ಲ. ಏನಂದರೆ ಅಂತ ಬೇಕಾಬಿಟ್ಟಿ. ಮೊನ್ನೆನೇ ನೋಡಿ, ಇವರು ಮನೆಗೆ ಸುಮಾರು ಒಂದು 3-4 ವರ್ಷದಿಂದ ಓಡಾಡಿದ್ದಾರೆ. ಓಡಾಡಿದಾಗೆಲ್ಲ ಯಾವ ಅಧಿಕಾರಿಗಳು ಅಷ್ಟೊಂದು ಅವರಿಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಹೋಗಪ್ಪ ಆದಾಗ ಕರಿತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಇನ್ನೊಂದು ಹಳೇದು MD ಇದ್ರು, ಒಬ್ರು ಲೇಡಿ. ಆ MD ಏನು ಮಾಡಿದ್ದಾರೆ, ಅವರೊಂಥರ ಜಿಯೋ ರೆಡಿ ಮಾಡ್ಕೊಂಡು ಕೊಟ್ಟಿದ್ದಾರೆ, ಅವ್ರಿಗೆ ಅಮೆಂಡ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆ ಜನವರಿಯಲ್ಲೇ ದುಡ್ಡು ಕಟ್ಟಿಬಿಡಿ, ಜುಲೈಗೆ ಮನೆ ಕೊಡ್ತೀವಿ ಅಂತ. ಈಗ ಹೊಸ MD ಬಂದಿದೆ ಮೇಯಲ್ಲಿ. ಹಾಗಾದ್ರೆ ಹಳೆ MD ಮಾಡಿರೋದು ರೂಲ್ಸ್ ಏನು ನೀವು ಫಾಲೋನೇ ಮಾಡಿಲ್ವಾ? ಅವ್ರು ಏನು ಮಾಡಿಟ್ಟು ಹೋಗಿದ್ದಾರೆ ಅನ್ನೋದು ನೀವು ಅದನ್ನು ನೋಡೇ ಇಲ್ವಾ? ನೀವು ಏಕಾಏಕಿ ಮೇ ತಿಂಗಳಲ್ಲೇ ನೀವು ಜಿಯೋ ರೆಡಿ ಮಾಡ್ಕೊಂಡ್ರೆ ಹೆಂಗೆ? ಹಾಗಾದ್ರೆ ಜುಲೈಯಲ್ಲಿ ಕೊಟ್ಟಿರೋದು ಏನು? ಅದು ಕೊಟ್ಟಿಲ್ಲ. ಕೆಲವರೆಲ್ಲ 13 ಲಕ್ಷ ಕಟ್ಟಿದ್ದಾರೆ, 10 ಲಕ್ಷ ಕಟ್ಟಿದ್ದಾರೆ, 2 ಲಕ್ಷ ಕಟ್ಟಿದ್ದಾರೆ, 3 ಲಕ್ಷ ಕಟ್ಟಿದ್ದಾರೆ. ಸರಿ, ಅದಕ್ಕೆಲ್ಲ ದುಡ್ಡೇ ಅದೆಲ್ಲ ದುಡ್ಡಲ್ವಾ? ಕೊನೆಗೆ ಇವ್ರು ಮಾತಾಡೇ ಇಲ್ಲ. ಇವ್ರಿಗೆ ಕೊನೆಗೆ ಏನು ಹೇಳಿ ಕಳಿಸಿದ್ದಾರೆ ಅಂದರೆ, ನೋಡಪ್ಪ ಸರ್ಕಾರದಿಂದ ಅದು ಜಾಸ್ತಿ ಆಗುತ್ತೆ ದುಡ್ಡು. ಇವಾಗೇನು ಸಿಂಗಲ್ ಬೆಡ್ರೂಮ್ಗೆ 5 ಲಕ್ಷ ಇದ್ದಿದ್ದು 6.5 ಲಕ್ಷ, ಡಬಲ್ ಬೆಡ್ರೂಮ್ಗೆ 14 ಲಕ್ಷ ಇದ್ದಿದ್ದು 15 ಲಕ್ಷ, ಅಂದರೆ 15 ಲಕ್ಷ ಅಂತ ಆಗುತ್ತೆ ಅಂತ. ಇಲ್ಲಿ ಏನು ಮಾಡಿದ್ದಾರೆ, ಯಾವಾಗ ಸೋಮಣ್ಣ ಅವರು ಇದ್ದಾಗ ಅದು ಬಿಲ್ಡಿಂಗ್ ರೆಡಿ ಆಗಿತ್ತು, ಅಲ್ಲಿಂದ ಈವರೆಗೂ ಆ ಬಿಲ್ಡಿಂಗ್ನ ಯಾರೂ ಮುಟ್ಟಿರಲಿಲ್ಲ. ಅದು ಹೆಂಗೆ ಮಾಡಿದ್ರು ಹಾಗೆ ಪಾಳು ಬಿದ್ದಿತ್ತು. ಇವ್ರು ಬಂದು ಏಕಾಏಕಿ 70,000 ಜಾಸ್ತಿ ಮಾಡಿದ್ರು. 14 ಲಕ್ಷ ಇದ್ದಿದ್ದು 14-70 ಮಾಡಿದ್ರು. ಇದು 5 ಲಕ್ಷ ಇದ್ದಿದ್ದು 6.5 ಲಕ್ಷಕ್ಕೆ ಬಿಡಿಸಿದ್ರು ಇವ್ರು ಬಂದಾದ್ಮೇಲೆ. ಯಾರನ್ನ ಕೇಳಿ ಮಾಡಿದ್ರಿ? ನೀವೇನಲ್ಲಿ ಕೈ ಇಟ್ಟಿದ್ದೀರಿ? ಹೌದು, ಇಲ್ಲಿನೂ ಜಾಸ್ತಿ ಮಾಡಿ ಜನರ ಮೇಲೆ ಹೊರೆ ಹಾಕೋದ್ರು. ಆಮೇಲೆ ಕೊನೆಗೆ ನಾವು ಹೋಗಿ MD ಅವ್ರಿಗೆ ಕೇಳ್ದು, ಈ ಹೊಸ MD ಬಂದಿದ್ದಾರಲ್ಲ ಅವರಿಗೆ, ನೀವು ಕೆಲವ್ರದ್ದೆಲ್ಲ ಏನು ಮಾಡಿದ್ದಾರೆ, ಇವಾಗ ಅವ್ರದ್ದು ಐಡಿಯಾ ಏನಿದ್ದಿದ್ದಂದ್ರೆ ನಾವು ಅವತ್ತು ತಿಳ್ಕೊಂಡಿದ್ದ ಐಡಿಯಾ, ಈಗ ಡಬಲ್ ಬೆಡ್ರೂಮ್ಗೆ ಯಾರು ಕಟ್ಟಿದ್ದಾರೆ 3 ಲಕ್ಷ, ನೆಕ್ಸ್ಟ್ ಏನು ಕಟ್ಟಿಲ್ಲ ಅಂತಂದರೆ ಅಂಥವ್ರನ್ನ ತೆಗೆದು ಸಿಂಗಲ್ ಬೆಡ್ರೂಮ್ಗೆ ಹಾಕ್ಬಿಡೋಣ. ಆ ಥರ ಸಿಂಗಲ್ ಬೆಡ್ರೂಮ್ಗೆ ಹಾಕ್ಬಿಡೋಣ, ಡಬಲ್ ಬೆಡ್ರೂಮ್ನ ಹರಾಜಿಗೆ ಬಿಟ್ಟು ಕೂರ್ಸೋಣ ಅಂತ ಅವ್ರು ನಾನು ಹೋದಾಗ್ಲೂ ಅದೇ ಮಾತು ಹೇಳಿದ್ದು. ಇದನ್ನ ಅಲ್ಲಿ ಕೊಡ್ಬೇಕಾರೆ ನಾವು ಕೂಗ್ತೀವಿ, ನಿಮಗೆ ಬಂದು ನೀವು ಅಲ್ಲಿ ಕೂಗ್ಕೊಳ್ಳಿ ಅಂತ. ಅಂದರೆ ನೀವು ಕಟ್ಟಿರೋದು 14 ಲಕ್ಷ, ನಿಮಗಾದರೆ 15 ಲಕ್ಷ ನಾವಿವಾಗ ಮಾಡ್ತಾ ಇದ್ದೀವಿ. ನೀವು 14ಕ್ಕೆ ಕೂತಿದ್ದೀರಾ, ನಾವು 15ಕ್ಕೆ ಮಾಡ್ತಿದ್ದೀವಿ. ಬೇಕು ಅಂದರೆ 15 ಅಂತ ಕೂಗ್ಕೊಳ್ಳಿ. ಇಲ್ಲ ಅಂದರೆ ನೀವೇನು ಕಟ್ಟಿದ್ದೀರಾ ದುಡ್ಡು ತಗೊಂಡೋಗಿ, ಇಲ್ಲ 3 ಲಕ್ಷ ಕಟ್ಟಿದ್ರೆ ಸಿಂಗಲ್ ಬೆಡ್ರೂಮ್ಗೆ ಹೋಗಿ ಅಂತ. ಯಾರು ಇವರು MD ಪರಶುರಾಮ್ ಶಿರ್ನಾಳ್ಕರ್ ಅವ್ರು ಮಾಡಿರೋದು. ಅವ್ರು ನಮ್ಗೆ ನೇರನೇ ಹೇಳಿದ್ರಂಗಂತ, ಅಲ್ಲಿ ಬಂದು ಹೇಳ್ತೀವಿ, ಅಲ್ಲಿ ಬಂದು ಕೂತ್ಕೊಳ್ಳಿ ಅಂತ ನೇರನೇ ಹೇಳಿದ್ರು. ನಾನು ಅವಾಗ ಕೇಳಿದೆ, ನಿಮಗೆ ಈ ಐಡಿಯಾ ಯಾರು ಕೊಟ್ಟಿದ್ದು? ಈ ಬಿಡ್ಕೂಗೂ ಐಡಿಯಾ ಯಾರು ಕೊಟ್ಟಿದ್ದು ಅಂತ. ಸರ್ಕಾರ ಮಾಡಿದ್ದು. ಅದೇ ಸರ್, ಸರ್ಕಾರ ಯಾರು ಮಾಡಿರೋದು? ಇವಾಗ ಈ 3 ಲಕ್ಷ ಕಟ್ಟಿರೋದು ದಿಢೀರ್ ಅಂತ ಅವಾಗೇನು ಮಾಡಿದ್ದಾರೆ, ಈಗ 45 ಡೇಸಿಂದ ನವಂಬರ್ 15 ಯಾವಾಗಿಂದನೋ ಆ ಮನೆಗೆ ಸ್ವಲ್ಪ ಕೈ ಹಾಕಿದ್ದಾರೆ. ಅದು ಇದು ಕೆಲಸ ಮಾಡಿಸ್ಲಿಕ್ಕೆ ಕೈ ಹಾಕಿದ ತಕ್ಷಣ 45 ಡೇಸ್ಗೆ ಡಿಸೆಂಬರ್ 1ಗೆ ಇವರು ಎಲ್ಲರದ್ದು ಅಕೌಂಟ್ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ, ಫ್ರೀಸ್ ಮಾಡಿಸಿದ್ದಾರೆ. ನಾನು ಅದಕ್ಕೆ ಕೇಳಿದೆ, ಈ ಫ್ರೀಸ್ ಮಾಡೋ ಐಡಿಯಾ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇದು ಸರ್ಕಾರ ಮಾಡಿದ್ದು. ಅದೇ ಸರ್, ಸರ್ಕಾರದಲ್ಲೇ ನೀವು ಮಾಡಿದ್ದ? ಮುಖ್ಯಮಂತ್ರಿಗಳು ಮಾಡಿದ್ರ, ಉಪಮುಖ್ಯಮಂತ್ರಿ ಮಾಡಿದ್ರ, ಅಥವಾ ವಸತಿ ಸಚಿವರು ಮಾಡಿದ್ರ, ನೀವು ಮಾಡಿದ್ರ? ಅವ್ರ ಹತ್ರ ಮೇಡಮ್ ನೀವು ಮಾತಾಡ್ತಿರೋದೇ ನನಗೆ ಅರ್ಥ ಆಗ್ತಿಲ್ಲ ಅಂತಾರೆ. ಈಗ ನಾನೀಗ ಕೇಳೋದು ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ ತಾನೇ? ನಾನು ಈ ಥರ ಹಿಂಗೆ ಡೈರೆಕ್ಟಾಗಿ ಕ್ವೆಶ್ಚನ್ ಕೇಳಿದ್ರೆ ನೀವು ಮಾತಾಡೋದೇ ಸರಿ ಇಲ್ಲ, ನೀವು ಮಾತಾಡೋದು ನನಗೆ ಅರ್ಥ ಆಗಲ್ಲ ಅಂತ. ಸರ್ಕಾರನೇ ಮಾಡಿರೋದು ಅಂತ. ಸೊ ಹಿಂಗಿರ್ಬೇಕಾದ್ರೆ ಈಗ ಸಿಂಗಲ್ ಬೆಡ್ರೂಮ್ನ ಜಾಸ್ತಿ ಕಟ್ಟಿರ್ಬೇಕೇನೋ ಇವರು, ಅದಕ್ಕೋಸ್ಕರ ಜಾಸ್ತಿ ಕಟ್ಟಿರ್ಬೇಕೇನೋ. ಹಂಗಾಗಿ ಇವಾಗ ಏನು 3 ಲಕ್ಷ ಕಟ್ಟಿದಾರಲ್ಲ, ಅವ್ರನ್ನ ಆ ಕಡೆಗೆ ಹಾಕ್ಬಿಡೋಣ.
ಮಿಕ್ಕಿದ ದುಡ್ಡನ್ನೆಲ್ಲ ಇದು ಮಾಡೋಣ ಪ್ಲಾನ್ ಮಾಡ್ಕೊಂಡು ಐಡಿಯಾ ಮಾಡ್ತಾ ಇದ್ದಾರೆ. ಮೇಡಮ್ ನೀವಿನ್ನು ಕೊನೆಯದಾಗಿ ಏನ್ ಹೇಳ್ತೀರಾ ಅಂತ ಇದ್ರ ಬಗ್ಗೆ? ಮೇಡಮ್ ಅಪ್ಲಿಕೇಶನ್ ಹಾಕಿರೋರಿಗೆ ಫಸ್ಟ್ ಕೊಟ್ಬಿಡಿ, ಕೊಟ್ಟಾದ್ಮೇಲೆ ನೀವು ಕೋಗಿಲಲ್ಲಿ ಯಾರಿಗಾದ್ರೂ ಕೊಡಿ, ಅದಕ್ಕೇನು ಅಭ್ಯಂತರ ಇಲ್ಲ. ಅದ್ರ ಬಗ್ಗೆ ನಮ್ಗೆ ಬೇಡ. ಫಸ್ಟ್ ನಾವೆಲ್ಲ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಕ್ಕೆ ಎಷ್ಟು ಸಫರ್ ಮಾಡಿದೀವಿ ಅಂದ್ರೆ ಯಾವ್ರನ್ನ ಕೇಳಿ ಇವ್ರನ್ನ ಕೇಳಿ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂದು ಅದಕ್ಕೊಂದು ಸ್ವಲ್ಪ ದಿನ ಓಡಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅವೆಲ್ಲ ಇದು ಮಾಡ್ಕೊಂಡು ಅಲ್ಲಿ ಗೆದ್ದಿರೋರ ಹತ್ರ ಸೈನ್ ಮಾಡಿಸ್ಕೊಂಡು ಬಂದು ಎಲ್ಲ ಮಾಡಿದೀವಿ ನಾವು. ಇವ್ರು ಏನು ಮಾಡದೆ ಇದು ಮಾಡೋರಿಗೆ ಕೊಟ್ಬಿಟ್ರೆ ನಾವೇನ್ ಮಾಡೋಣ ಮತ್ತೆ? ನಾವ್ ಮತ್ತೆಲ್ಲ ಯಾರು ಓಟೆ ಹಾಕಲ್ಲ, ಅವ್ರುಗಳನ್ನೇ ಕರ್ಕೊಂಡ್ ಬಂದು ಓಟ್ ಹಾಕ್ಸ್ಕೊಳ್ಳಿ. ಹೌದು, ಹೆಂಗಿದ್ರು ವೋಟರ್ ಐಡಿ ಎಲ್ಲ ಮಾಡ್ಕೊಟ್ಟಿದ್ದಾರೆ, ವೋಟರ್ ಐಡಿ ಮಾಡ್ಕೊಟ್ಟಿದಾರಲ್ವಾ. ನಮ್ಗಳಿಗೆ ಹಂಗಂದ್ರೆ ಫಸ್ಟ್ ಇಂದ ವೋಟರ್ ಐಡಿ ಮಾಡ್ಸಕ್ಕೂ ನಮಗ್ ಕಷ್ಟ ಇಲ್ಲಿರೋರಿಗೆ. ಬೇರೆ ಕಡೆಯಿಂದ ಬಂದಿರೋರಿಗೆ ಬೇಗ ಬೇಗ ಫಾಸ್ಟ್ ಆಗಿ ಮಾಡ್ಕೊಟ್ಬಿಡ್ತಾರೆ. ನಾವೇನ್ ಮಾಡಿದೀವಿ, ನಾವು ವೋಟರ್ ಐಡಿ ಮಾಡಿಸ್ಬೇಕಂದ್ರೆ ನಾನು 2 ತಿಂಗಳು ವೇಟ್ ಮಾಡಿದೀನಿ. ಏನು ಓಡಾಡ್ಬೇಕು ಅಲ್ಲಿ, ಅದನ್ನ ತಗೊಂಡ್ ಬನ್ನಿ, ಯಜಮಾನ್ರು ತಗೊಬನ್ನಿ, ಫ್ಯಾಮಿಲಿ ತಗೊಂಡ್ ಬನ್ನಿ ಅಂತ ಅಂದು. ಬೇರೆಯವ್ರಿಗಂದ್ರೆ ಹಿಂಗ್ ಮಾಡಿದಾರಲ್ವಾ. ನಾವ್ ಅಪ್ಲಿಕೇಶನ್ ಹಾಕಕ್ಕೂ 6 ತಿಂಗಳು ಓಡಾಡಿ ಮಾಡಿಸ್ಕೊಂಡಿರೋದು. ಇವಾಗ ನಾವ್ ಅಷ್ಟಿಂದ ಕಷ್ಟ ಪಟ್ಕೊಂಡ್ ಬಂದಿದೀವಲ್ಲ, ಫಸ್ಟ್ ನಮ್ಗೆ ಮಾಡ್ಕೊಟ್ಬಿಡಿ, ರೆಡಿ ಮಾಡಿ ಕೊಟ್ಬಿಟ್ಟು ಮಿಕ್ಕಿದ್ದೆ ಎಷ್ಟ್ ಮಿಗುತ್ತೋ ಅವ್ರಿಗೆ ಕೊಟ್ಕೊಳ್ಳಿ. ಫಸ್ಟ್ ನಮಗ್ ಕೊಟ್ರೇನೆ ಅಲ್ಲಿ ಇದಾಗುತ್ತೆ ಮೇಡಮ್. ಎಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಡಿಸ್ಕಷನ್. ಇವತ್ತೊಂದು ಇನ್ಕಮ್ ಕ್ಯಾಸ್ಟ್ ಅಂಡ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದ್ರೆ 21 ಡೇಸ್ ಕಾಯ್ಬೇಕು. ಹೌದು, ಯಾವ್ದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ತಹಸೀಲ್ದಾರ್ ಆಫೀಸಲ್ಲಿ ಇವತ್ತು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ 21 ಡೇಸ್ ಕಾಯ್ಬೇಕು. ಅದಾದ್ಮೇಲೆ ವೋಟರ್ ಐಡಿ ರೆಡಿ ಇರುತ್ತೆ. ನಮ್ದು ಇದೆಯಲ್ಲಿ BPL ಕಾರ್ಡ್ APL ಕಾರ್ಡ್ ಎಷ್ಟು ದಿನಕ್ಕೆ ಕೊಡ್ತಾರೆ? ನಮ್ದು ಎಲ್ಲ ವಸತಿ ಇದೆಲ್ಲ ಇದ್ರೆ ತಾನೇ ಕೊಡೋದು. ಅಲ್ಲ ನಾವು ಕೇಳೋದು ಇಲ್ಲೇ ಇದ್ದು ಮೂಲತಃ ಇದ್ದವ್ರಿಗೇನೆ ವೋಟರ್ ಐಡಿ ಮಾಡ್ಲಿಕ್ಕೆ 2 ವರ್ಷ 3 ವರ್ಷ ಆಗಿದೆ. ಅಂತದ್ರಲ್ಲಿ ಇವ್ರಿಗೆ ದಿಢೀರ್ ಅಂತ ಸಿಕ್ಬಿಟ್ಟಿದೆ ಅಲ್ಲ, ಯಾವ ಆಧಾರದ ಮೇಲೆ ಅವ್ರು ಕೊಟ್ಟರು ಅಂತ ದಿಢೀರ್ ಅಂತ ಸಿಕ್ಬಿಟ್ಟಿದೆ ಅಲ್ಲ. ಇದೆಲ್ಲ ಫ್ರೀ ಪ್ಲಾನ್. ಅದೇ ಹೇಳಿದ್ನಲ್ಲ, ನೀನ್ ಅಲ್ಲಿ ಹೋಗಿರೋ ನಾನು ಬರ್ತೀನಿ, ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅಂತ. ಎಸ್ ಇನ್ನು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಡಿಸ್ಕಷನ್ ಭಾಗಿಯಾಗಿದ್ದಕ್ಕೆ. ವಸತಿ ಇಲಾಖೆ ಇರೋದು ಬಡವರ ಉದ್ಧಾರಕ್ಕೆ, ಆದ್ರೆ ಅಲ್ಲೇ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ನಡೀತಾ ಇದೆ. ಹೀಗಾಗಿ ಆದಷ್ಟು ಬೇಗ ನಿಜವಾದ ಫಲಾನುಭವಿಗಳಿಗೆ ಯೋಜನೆಯ ಫಲ ಸಿಗಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.